Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative way on that road which is bound to lead us to unity. ಎಲ್ಲರಿಗೂ ನಮಸ್ತೆ. ನಾನು ಅಮರೇಶ್ ಗಿಣಿವಾರ್. ಅಂಬೇಡ್ಕರ್ ಓದು ಅಭಿಯಾನ ಸರಣಿಯಲ್ಲಿ ಅರುಣ್ ಜೋಳದ ಕೂಡ್ಲಿಗಿ ಸರ್ ಅವರು ನಮಗೊಂದು ಓದುವ ಅವಕಾಶವನ್ನು ಕಲ್ಪಿಸಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಸಂಪುಟ 19ರಿಂದ 4ನೇ ಅಧ್ಯಾಯವನ್ನು ನಾನು ಆಯ್ದುಕೊಂಡಿದ್ದೇನೆ. ಸಮಾಜ ಜೀವನದಲ್ಲಿ ನಿರಪೇಕ್ಷ ಬುದ್ಧಿಯಿಂದ ಕೆಲಸ ಮಾಡಬೇಕು. ಸೋಲಾಪುರ ಜಿಲ್ಲೆಯ ಬಾರ್ಶಿಯಲ್ಲಿ ಮುಂಬೈ ಪ್ರಾಂತ್ಯ ಬಹಿಷ್ಕೃತ ಪರಿಷತ್ತು ಮೇ 1924ರಲ್ಲಿ ಆಯೋಜಿಸಲಾಗಿತ್ತು. ಅಂದು ಬ್ಯಾರಿಸ್ಟರ್ ಅಂಬೇಡ್ಕರರು ಮಾಡಿದ ಭಾಷಣ, ಈ ಅಸ್ಪೃಶ್ಯತೆ ನಮ್ಮನ್ನು ಗುಲಾಮರನ್ನಾಗಿಸಲಿಲ್ಲವಲ್ಲ ಎಂದು ಮನಸ್ಸಿಗೆ ಸಮಾಧಾನವೆನಿಸುತ್ತದೆ. ಇಲ್ಲದಿದ್ದರೆ ದನಕರುಗಳಂತೆ ಇಲ್ಲವೇ ದಿನಸಿ ಸಾಮಾನುಗಳಂತೆ ನಮ್ಮನ್ನು ಮಾರಾಟಕ್ಕಿಡುತ್ತಿದ್ದರೇನೋ. ಈ ರೀತಿಯ ಗುಲಾಮಗಿರಿಯಲ್ಲಿ ನಾವು ಸಿಲುಕಲಿಲ್ಲವೆಂದು ಯಾರೂ ಸಮಾಧಾನ ಪಡಬೇಕಿಲ್ಲ. ಏಕೆಂದರೆ ಒಂದು ಪಕ್ಷ ಈ ರೀತಿಯ ಗುಲಾಮಗಿರಿಯಲ್ಲಿ ನಾವಿರುತ್ತಿದ್ದರೆ ನಮಗೆ ಬೇಗ ಮುಕ್ತಿ ಸಿಗುತ್ತಿತ್ತು. ಪ್ರಾಚೀನ ಕಾಲದ ರೋಮ್, ಗ್ರೀಸ್ ರಾಷ್ಟ್ರಗಳಲ್ಲಿ ದಾಸ್ಯತ್ವ ಅಂದರೆ ಗುಲಾಮಗಿರಿಯು ಬಹುದೊಡ್ಡ ಪ್ರಮಾಣದಲ್ಲಿತ್ತು. ಅನೇಕ ಕಾರಣಗಳಿಂದ ಆ ದೇಶದ ಜನರಿಗೆ ಗುಲಾಮರಾಗುವ ಪರಿಸ್ಥಿತಿ ಬರುತ್ತಿತ್ತು. ಒಮ್ಮೆ ಒಬ್ಬ ಮನುಷ್ಯ ಗುಲಾಮನಾದನೆಂದರೆ ಅವನ ಪರಿಸ್ಥಿತಿ ಜಡವಸ್ತುವಿನಂತಾಗಿ ಅವರ ಎಲ್ಲ ಹಕ್ಕುಗಳಿಂದ ವಂಚಿತರಾಗುತ್ತಿದ್ದರು. ಭಾರತದ ಅಸ್ಪೃಶ್ಯ ಜನ ರೋಮ್ನ ಗುಲಾಮರಂತೆ ಜಡವಸ್ತುವಿನ ಸ್ಥಿತಿಗೆ ತಲುಪಿಲ್ಲ ಅನ್ನುವ ದೃಷ್ಟಿಯಿಂದ ನೋಡಿದರೆ ಭಾರತದ ಅಸ್ಪೃಶ್ಯತೆ ರೋಮನ್ ಹಾಗೂ ಗ್ರೀಕ್ ಗುಲಾಮರಿಗಿಂತ ಎಷ್ಟೋ ಬೇಕು ಅನ್ನೋದು ನಿಜ. ಆದರೆ ಮತ್ತೊಂದು ದೃಷ್ಟಿಯಿಂದ ನೋಡಿದರೆ ಅಸ್ಪೃಶ್ಯತೆ ಗುಲಾಮಗಿರಿಗಿಂತ ಬಹಳ ಕೆಟ್ಟದ್ದು. ಗುಲಾಮರು ಗುಲಾಮಗಿರಿಯಿಂದ ಮುಕ್ತರಾಗಿ ಸ್ವತಂತ್ರ ಪ್ರಜೆಗಳಾಗಿ ಬಾಳುತ್ತಿರುವುದಕ್ಕೆ ಇಡೀ ರೋಮ್ ಸಾಕ್ಷಿಯಾಗಿದೆ. ಆದರೆ ಭಾರತದ ಇತಿಹಾಸದಲ್ಲಿ ದಲಿತರು ಮೇಲ್ಜಾತಿಯವರಾಗಿ ಬಾಳುತ್ತಿರುವ ಒಂದೂ ಉದಾಹರಣೆಯೂ ಇಲ್ಲ. ರೋಮನ್ ಜನರ ಗುಲಾಮಗಿರಿ ತಾತ್ಕಾಲಿಕವಾಗಿತ್ತು ಹಾಗೂ ಅದರಿಂದ ಬಿಡುಗಡೆ ಹೊಂದುವ ಅನೇಕ ಮಾರ್ಗಗಳಿದ್ದವು. ಆದರೆ ಅಸ್ಪೃಶ್ಯತೆ ತ್ರಿಕಾಲಬಾಧಿತ ಸ್ಥಿತಿಯಾಗಿದೆ ಹಾಗೂ ಅದರಿಂದ ಬಿಡುಗಡೆ ಹೊಂದುವ ಯಾವ ಮಾರ್ಗವೂ ಇಲ್ಲ. ಅಸ್ಪೃಶ್ಯನಾಗಿ ಹುಟ್ಟುವವನು ಸಾಯುವ ತನಕವೂ ಅಸ್ಪೃಶ್ಯನಾಗೇ ಇರುತ್ತಾನೆ ಅನ್ನುವ ಕಟ್ಟಾ ನಿಯಮದಿಂದ ಶತಶತಮಾನಗಳಿಂದಲೂ ಅಸ್ಪೃಶ್ಯ ಸಮಾಜ ಅಸ್ಪೃಶ್ಯವಾಗಿಯೇ ಇದೆ. ಇನ್ನು ಉಳಿದ ಬೇರೆ ದೃಷ್ಟಿಯಿಂದಲೂ ಭಾರತದ ಅಸ್ಪೃಶ್ಯತೆ ರೋಮನ್ ಗುಲಾಮಗಿರಿಗಿಂತ ಬಹಳ ಕೆಟ್ಟದೆಂದೇ ಹೇಳಬೇಕಾಗುತ್ತದೆ. ರೋಮನ್ ಗುಲಾಮಗಿರಿ ಅವರ ಏಳಿಗೆ ಅಡ್ಡ ಬರುತ್ತಿದ್ದಕ್ಕಿಂತ ಹೆಚ್ಚು ನಮ್ಮ ಏಳಿಗೆ ಅಡ್ಡ ನಮ್ಮ ಅಸ್ಪೃಶ್ಯತೆ ಬರುತ್ತಿದೆ ಎಂದರೆ ತಪ್ಪಾಗಲಾರದು. ಇವರು ಹೊಲಸು ಕೆಲಸಗಳನ್ನು ಮಾಡುತ್ತಾರೆ, ಸತ್ತ ದನಕರುಗಳನ್ನು ಸುಲಿಯುತ್ತಾರೆ, ಭಯಾನಕವಾದ ದೇವರುಗಳನ್ನು ಪೂಜಿಸುತ್ತಾರೆ. ಇಂಥ ಒಂದಲ್ಲ ಎರಡಲ್ಲ 9 ಲಕ್ಷ ಆರೋಪಗಳು ನಮ್ಮ ಮೇಲಿವೆ. ಆರೋಪಿಸುವುದು ಬಹಳ ಸುಲಭ, ಆದರೆ ಈ ಆರೋಪಗಳಿಗೆ ಜವಾಬ್ದಾರರು ಯಾರು ಅನ್ನುವುದನ್ನು ಯಾರೂ ಯೋಚಿಸುವುದಿಲ್ಲ. ನಿಜ ಹೇಳುವುದಾದರೆ ಈ ಜವಾಬ್ದಾರಿ ಆರೋಪಿಸುವವರ ಮೇಲೇ ಇರುತ್ತದೆ. ತನ್ನ ಕರ್ತವ್ಯಗಳನ್ನು ಮುಗಿಸಿ ಮನುಷ್ಯ
ಈ ಇಹಲೋಕವನ್ನು ತ್ಯಜಿಸುತ್ತಾನೆ. ಆದರೆ ಸಮಾಜ ಅವ್ಯಾಹತವಾಗಿ ಮುಂದುವರಿಯಲು ಆತನ ಮುಂಬರುವ ಪೀಳಿಗೆ ತನ್ನೆಲ್ಲ ಸಂಪ್ರದಾಯ, ಪದ್ಧತಿ, ಧರ್ಮ, ಕರ್ಮ, ಸಂಸ್ಕೃತಿಗಳನ್ನು ತನ್ನ ಹಿಂದಿನ ಪೀಳಿಗೆಯಿಂದ ಕಲಿಯುತ್ತದೆ. ಆದರೆ ನಮ್ಮ ಹಿಂದೂ ಸಮಾಜದಲ್ಲಿ ಇಂಥ ಕಲಿಯುವ ಸಾಧ್ಯತೆಗಳಿಲ್ಲ. ಉದಾಹರಣೆಗೆ, ನಮ್ಮ ಭೂದೇವರು ಅಂದರೆ ಬ್ರಾಹ್ಮಣರಿಗೂ ಭೂಮಿಯ ಮೇಲೆ ಅವರೇ ಎಲ್ಲರಿಗೂ ದೇವರು. ನಮಗೂ ಯಾವತ್ತೂ ಹತ್ತಿರದಿಂದ ಸಂಬಂಧ ಏರ್ಪಡುವುದೇ ಇಲ್ಲ. ಅಂದ ಮೇಲೆ ಅವರ ರೀತಿ ಪದ್ಧತಿಗಳು ನಮ್ಮಲ್ಲಿ ಬರುವುದಾದರೂ ಹೇಗೆ? ಉಪನಿಷತ್ತಿನ ತತ್ವಗಳು ನಮ್ಮ ಕಿವಿಗೆ ಬೀಳಬಾರದು ಅಂದ ಮೇಲೆ ನಾವು ಮಾರಿ ಅಮ್ಮನನ್ನು ಪೂಜಿಸುವುದು ಹೇಗೆ ಬಿಟ್ಟೆವು? ನಾವು ವೇದಗಳನ್ನು ಕೇಳಕೂಡದು ಅನ್ನುವುದು ಅವರ ಆಜ್ಞೆಯಾಗಿದ್ದರೆ ಲಾವಣಿ ನಮ್ಮನ್ನು ಹೇಗೆ ಬಿಟ್ಟಿತು? ನಮ್ಮ ಉಪನಯನ ಮಾಡಿ ನಮಗೆ ಜನಿವಾರ ತೊಡಿಸಿದರೆ ನಾವು ಶುಚಿರ್ಭೂತರಾಗಿಯೇ ಇರುತ್ತೇವೆ. ನಮ್ಮಲ್ಲೆಲ್ಲ ಕೆಟ್ಟ ಗುಣಗಳೇ ಇವೆ ಎಂದು ಆರೋಪಿಸುವಿರಾದರೆ ನೀವೆಂದಾದರೂ ನಮಗೆ ಒಳ್ಳೆಯದನ್ನು ಹೇಳಿಕೊಡಲು ಪ್ರಯತ್ನಿಸಿದ್ದೀರಾ? ಬ್ರಾಹ್ಮಣರ ಮಕ್ಕಳಲ್ಲಿ ಬ್ರಾಹ್ಮಣರ ರೀತಿ ಪದ್ಧತಿಗಳು, ಇಲ್ಲವೇ ನಮ್ಮಲ್ಲಿ ಕ್ರಿಶ್ಚಿಯನ್ನರಾಗಿ ಪರಿವರ್ತನೆಗೊಂಡವರಲ್ಲಿ ಕ್ರಿಶ್ಚಿಯನ್ ಪದ್ಧತಿಗಳು ದೊಡ್ಡ ಪ್ರಮಾಣದಲ್ಲಿ ಹೇಗೆ ಕಾಣಿಸಿಕೊಳ್ಳುತ್ತವೆ? ಬ್ರಾಹ್ಮಣ ರೀತಿ ಪದ್ಧತಿಗಳು ನಮ್ಮಲ್ಲಿ ಏಕೆ ಕಾಣಿಸಿಕೊಳ್ಳುವುದಿಲ್ಲ ಅನ್ನುವುದರ ಬಗ್ಗೆ ಕೂಲಂಕುಷವಾಗಿ ಯೋಚಿಸಿದಾಗ ಹೀಗೆ ಪದ್ಧತಿಗಳು ಒಬ್ಬರಿಂದ ಒಬ್ಬರಿಗೆ ಬರಲು ಅವರಲ್ಲಿ ಆತ್ಮೀಯ ಬಂಧನವಿರಬೇಕು ಅನ್ನುವುದು ಗೊತ್ತಾಗುತ್ತದೆ. ಅಸ್ಪೃಶ್ಯತೆಯಿಂದಾಗಿ ಹಿಂದೂ ಸಮಾಜದ ಜೊತೆ ಅಂತಹ ಸಂಬಂಧವೇರ್ಪಡುವುದು ಸಾಧ್ಯವಿಲ್ಲದ ಮಾತು. ಹಾಗಾಗಿ ಆಯಾ ಸಮಾಜದ ಒಳ್ಳೆಯ ಕೆಟ್ಟ ರೀತಿ ಪದ್ಧತಿಗಳು ಆಯಾ ಸಮಾಜಕ್ಕೆ ಅಂಟಿಕೊಂಡು ಬಿಟ್ಟಿವೆ. ರೋಮನ್ನರ ಗುಲಾಮಗಿರಿಯಲ್ಲಿ ಇಂತಹ ಯಾವುದೇ ಅಸ್ಪೃಶ್ಯತೆಯ ಬಣ್ಣಗಳಿರಲಿಲ್ಲವಾದ್ದರಿಂದ ಅವರ ವರಿಷ್ಠರ ಗುಣಾವಗುಣಗಳು ಅವರೆದು ಇರುತ್ತಿದ್ದವು. ಆ ಗುಲಾಮರು ಆ ಗುಣಾವಗುಣಗಳನ್ನೇ ದಿನನಿತ್ಯ ಕಣ್ಣೆದುರು ಇಟ್ಟುಕೊಳ್ಳುತ್ತಾ ಅದನ್ನು ಕಲಿಯುತ್ತಾ ಮುಂದುವರೆದರು. ಮೇಲೆ ಹೇಳಿದಂತೆ ನಮ್ಮಂತಹ ಅಸ್ಪೃಶ್ಯರಿಗೆ ಸರಿಯಾದ ವರ್ತನೆ ಸಿಗಲಿಲ್ಲವಾದ್ದರಿಂದ ನಮಗೆ ಅಂಟಿಕೊಂಡಿರುವ ಕಳಂಕವನ್ನು ತೊಳೆದುಹಾಕಲು ನಾವೇ ಪ್ರಯತ್ನಿಸುತ್ತಿದ್ದೇವೆ. ಇದಕ್ಕೆ ಅನೇಕರು ಅನೇಕ ಉಪಾಯಗಳನ್ನು ಸೂಚಿಸಿದ್ದಾರೆ. ಅದರಲ್ಲಿ ಮೊದಲನೆಯದು, ದಲಿತರು ಈ ದೇಶ ಬಿಟ್ಟು ವಲಸೆ ಹೋಗುವುದು. ನಿರಾಶ್ರಿತ ಸಹಾಯಕಾರಿ ಮಂಡಲವು ಸ್ಥಾಪಿತವಾದ ದಿನವೇ ವರಿಷ್ಠ ಬ್ರಾಹ್ಮಣ ಜಾತಿಯವರೊಬ್ಬರು ದಲಿತರು ತಮ್ಮ ತಮ್ಮ ಪೀಡೆಯನ್ನೆತ್ತಿಕೊಂಡು ಮತ್ತೊಂದು ದೇಶಕ್ಕೆ ಯಾಕೆ ಹೋಗುವುದಿಲ್ಲ ಅಂದರಂತೆ ಎಂದು ಕೇಳಿದ್ದೇವೆ. ಇಂತಹ ತಿರಸ್ಕಾರ ಭರಿತ ಉಪದೇಶ ಮಾಡುವ ಜನರನ್ನು ನೋಡಿ ಸದ್ಯ ನಾವು ಉಚ್ಚ ಜಾತಿಯಲ್ಲಿಲ್ಲವಲ್ಲ ಅನ್ನುವುದೇ ಸಮಾಧಾನದ ವಿಷಯವಾದರೂ ನಮ್ಮ ಜನರ ಹಿತದ ದೃಷ್ಟಿಯನ್ನಷ್ಟೇ ನೋಡುವುದಾದರೆ ಈ ದೇಶ ಬಿಟ್ಟು ವಲಸೆ ಹೋಗಿ ಅನ್ನುವ ಸೂಚನೆಯಲ್ಲಿ ಸಾಕಷ್ಟು ನಮ್ಮ ಹಿತವೇ ಅಡಗಿದೆ ಎಂದರೆ ತಪ್ಪಿಲ್ಲ. ಒಂದು ಚೂರು ರೊಟ್ಟಿಗೋಸ್ಕರ ಊರಲ್ಲಿರುವ ಸಣ್ಣವರ ದೊಡ್ಡವರ ವಧೆ ತಿನ್ನುವುದಕ್ಕಿಂತ ಈಸ್ಟ್ ಆಫ್ರಿಕಾ, ನ್ಯೂಗಿನಿ ಅಥವಾ ಫಿಜಿಯಂಥ ದೇಶಗಳಿಗೆ ಹೋಗಿ ನಮ್ಮ ಹಣೆ ಬರಹವನ್ನು ಪರೀಕ್ಷಿಸುವುದರಲ್ಲಿ ತಪ್ಪೇನಿದೆ? ಹೊರದೇಶದಲ್ಲಿ ಭಾರತೀಯರಿಗೆ ಅಲ್ಲಿಯ ಜನರಂತೆ ಸಮಾನ ಹಕ್ಕುಗಳು ಸಿಗುವುದಿಲ್ಲ ಅನ್ನೋದೊಂದು ದುರ್ದೈವವಾದರೂ ಹಿಂದೂ ಜನರೆಂದು ಹೊರದೇಶದಲ್ಲಿ ತೊಂದರೆ ಅನುಭವಿಸಬೇಕಾದಿತ್ತಾದರೂ ಹಿಂದೂಗಳೆಂದು ತಮ್ಮ ದೇಶದಲ್ಲಿ ಅನುಭವಿಸುವ ಕಷ್ಟಕ್ಕಿಂತ ಅದು ಕಡಿಮೆ ಅನಿಸಿತು. ಅಷ್ಟೇ ಅಲ್ಲ, ನಮ್ಮ ದೇಶದ ಹಿಂದೂ ಧರ್ಮದ ಕೆಲವು ಬಂಧನಗಳಿಂದಾಗಿ ನಮಗಾಗಿ ಮುಚ್ಚಲ್ಪಟ್ಟ ಅರ್ಥಾರ್ಜನೆಯ ಮಾರ್ಗವು ಹೊರದೇಶಕ್ಕೆ ಹೋದ ಮೇಲೆ ತೆರೆದೀತು ಹಾಗೂ ನಮ್ಮ ಜನರ ಆರ್ಥಿಕ ಸ್ಥಿತಿ ಸುಧಾರಿಸಬಹುದು. ಆದರೆ ಎಲ್ಲರೂ ದೇಶಾಂತರಕ್ಕೆ ಹೋಗುವುದು ಸಾಧ್ಯವಿಲ್ಲದ ಮಾತು. ಹೋದರೆ ಕೆಲವೇ ಜನ ಹೋಗಬಹುದಷ್ಟೇ. ಹಾಗಾಗಿ ಈ ದೇಶದಲ್ಲಿದ್ದುಕೊಂಡೇ ಅಸ್ಪೃಶ್ಯ ನಿವಾರಣೆಯ ಮಾರ್ಗವನ್ನು ಕಂಡುಹಿಡಿಯಬೇಕು. ಅಂತಹ ಇನ್ನೊಂದು ಮಾರ್ಗವೆಂದರೆ ಧರ್ಮಾಂತರಗೊಳ್ಳುವುದು. ಯಾವುದೇ ಧರ್ಮವನ್ನು ತಾತ್ವಿಕ ದೃಷ್ಟಿಯಿಂದ ನೋಡುವಂತೆ ವ್ಯಾವಹಾರಿಕ ದೃಷ್ಟಿಯಿಂದ ನೋಡಬೇಕಾಗುತ್ತದೆ. ಸದ್ಯಕ್ಕಂತೂ ತಾತ್ವಿಕವಾಗಿ ಹಿಂದೂ ಧರ್ಮ ಯಾವುದೇ ಧರ್ಮಕ್ಕೆ ಬಗ್ಗುವಂತೆ ಕಾಣುವುದಿಲ್ಲ. ಎಲ್ಲಕ್ಕಿಂತ ಹಿಂದೂ ಧರ್ಮವೇ ಶ್ರೇಷ್ಠ ಎಂದು ಪರಿಗಣಿಸಲ್ಪಡುತ್ತದೆ. ಈ ಹಿಂದೂ ಧರ್ಮದಲ್ಲಿ ಸರ್ವಾಂಭೂತಿ ಏಕಾತ್ಮ ಅನ್ನುವ ಮೂಲ ತತ್ವ ಹೊಂದಿದೆ. ಈ ಉದಾತ್ತ ತತ್ವದಂತೆಯೇ ಸಮಾಜವು ಇದ್ದಿದ್ದರೆ ಮನೆಯ ಮೇಲಿನ ದೀಪವೊಂದು ಆ ಮನೆಗಷ್ಟೇ ಬೆಳಕು ಕೊಡದೆ ತನ್ನ ಸಂಪೂರ್ಣ ಪರಿಸರವನ್ನು ಬೆಳಗುವಂತೆ, ಇಲ್ಲವೇ ತನಗೆ ನೀರುಣಿಸುವವನಿಗೆ ನೆರಳು ಕೊಡುವಂತೆ, ತನ್ನನ್ನು ಕತ್ತರಿಸುವವನಿಗೂ ನೆರಳು ಕೊಡುವ ಮರದಂತೆ, ಅಥವಾ ಹಸುವಿನಂತೆ ಹುಲಿಯ ಬಾಯಾರಿಕೆಯನ್ನು ಈಡೇರಿಸುವ ನೀರಿನಂತೆ ಹಿಂದೂಗಳಿಗೆ ಒಳ್ಳೆಯ ಬುದ್ಧಿ ಇರುತ್ತಿದ್ದರೆ. ಆದರೆ ಹಿಂದೂ ಸಮಾಜದ ವ್ಯಾವಹಾರಿಕ ರೂಪ ಎಷ್ಟು ಹೊಲಸಾಗಿ ಕಾಣುತ್ತಿದೆ. ಆಚಾರಕ್ಕೂ ವಿಚಾರಕ್ಕೂ ಸಂಬಂಧವೇ ಇಲ್ಲವಾಗಿದೆ. ಸರ್ವಾಂಭೂತಿ ಏಕಾತ್ಮ ಎಂದು ಸಾರುವ ಜನರೇ ತಮ್ಮಂಥ ಮನುಷ್ಯನಿಗೆ ಅಪವಿತ್ರ ಹಾಗೂ ಅಸ್ಪೃಶ್ಯನಂತೆ ಕಾಣುವುದು ಆಶ್ಚರ್ಯವಲ್ಲವೇ? ಇನ್ನೊಂದು ತುಂಬ ಸಿಟ್ಟು ತರಿಸುವ ವಿಷಯವೆಂದರೆ ಹಿಂದೂ ಧರ್ಮದರ ಅಲ್ಲದವರನ್ನು ಮಾತ್ರ
ಇವರು ಸಮಾನ ದೃಷ್ಟಿಯಿಂದ ಕಾಣುತ್ತಾರೆ. ಕ್ರಿಶ್ಚಿಯನ್ನರು ಅಸ್ಪೃಶ್ಯರೂ ಅಲ್ಲ, ಅಪವಿತ್ರರೂ ಅಲ್ಲ. ಉಚ್ಚ ಹಿಂದೂ ಧರ್ಮದವರಿಗೆ ಅವರನ್ನು ಮುಟ್ಟಿದರೆ ಮೈಲಿಗೆಯಾಗುವುದಿಲ್ಲ, ಹಾಗೂ ಅವರ ಕೈ ಕೆಳಗೆ ಕೆಲಸ ಮಾಡಲು ನಾಚಿಕೆಯೂ ಅನಿಸುವುದಿಲ್ಲ. ಹಾಗೆ ನೋಡಲು ಹೋದರೆ ಮುಸಲ್ಮಾನರು ಹಿಂದೂಗಳ ಅತಿ ನೀಚ ಜಾತಿಗಂತಲೂ ಅಸ್ಪೃಶ್ಯ ಹಾಗೂ ಅಪವಿತ್ರರಾಗಿದ್ದಾರೆ. ಹಿಂದೂ ಜನ ಗೋಹತ್ಯೆ ಮಾಡಿ ತನ್ನ ಹೊಟ್ಟೆ ತುಂಬಿಕೊಳ್ಳುವುದಿಲ್ಲ. ಮುಸಲ್ಮಾನರಿಗೆ ಹಾಗೂ ಕ್ರಿಶ್ಚಿಯನರಿಗೆ ಮಾತ್ರ ಗೋಹತ್ಯೆ ಮಾಡಲು ಅನುಮತಿ ಇದೆ. ಆದರೂ ಅವರನ್ನು ಮಹರ್, ಮಾಂಗ್ ಹಾಗೂ ಇನ್ನಿತರ ಹಿಂದೂ ಕೆಳವರ್ಗದ ಜಾತಿಗಿಂತಲೂ ಪವಿತ್ರ ಎಂದು ಪರಿಗಣಿಸಲಾಗುತ್ತದೆ. ಕ್ರಿಶ್ಚಿಯನ್, ಮುಸಲ್ಮಾನ್ ಹಾಗೂ ಹಿಂದೂ ಜಾತಿಗಳ ನಡುವೆ ಮನೆಯ ಹೊರಗೆ ಎಲ್ಲ ವ್ಯವಹಾರಗಳು ನಡೆಯುತ್ತವೆ, ಹಾಗೂ ಅವರ ಮಕ್ಕಳು ಕೂಡ ಒಟ್ಟಿಗೆ ಒಂದೇ ಶಾಲೆಯಲ್ಲಿ ಕಲಿಯುತ್ತಾರೆ, ಒಂದೇ ರಸ್ತೆಯಲ್ಲಿ ಓಡಾಡುತ್ತಾರೆ, ಒಂದೇ ಬಾವಿಯಿಂದ ನೀರು ತುಂಬುತ್ತಾರೆ, ಹಾಗೂ ಉಳಿದೆಲ್ಲ ವಿಷಯಗಳಲ್ಲಿ ಸಮಾನರಂತೆ ಬದುಕುತ್ತಾರೆ. ಆದರೆ ವೈದಿಕ ಧರ್ಮವನ್ನು ನಂಬುವ ಹಿಂದೂಗಳ ಆಚಾರ ವಿಚಾರಗಳನ್ನೇ ಪರಿಪಾಲಿಸುವ ನಮ್ಮನ್ನು ತಿರಸ್ಕರಿಸುತ್ತಾರೆ. ಅಷ್ಟೇ ಅಲ್ಲ, ನಮ್ಮನ್ನು ಪ್ರಾಣಿಗಳಿಗಿಂತ ಕೀಳಾಗಿ ಕಾಣುತ್ತಾರೆ. ಉಚ್ಚ ವಿಚಾರ, ನೀಚ ಆಚಾರವಿರುವಂಥ ಧರ್ಮದಲ್ಲಿದ್ದು ನಮ್ಮ ಏಳಿಗೆ ಸಾಧ್ಯವೇ ಅನ್ನುವ ಪ್ರಶ್ನೆ ಕಾಡುವುದೇ ನಿಜ. ಆದರೆ ನಮ್ಮ ಜನ ಧರ್ಮಾಂತರಗೊಳ್ಳಬೇಕೇ ಇಲ್ಲವೇ ಅನ್ನುವ ಪ್ರಶ್ನೆಗೆ ಉತ್ತರ ಕೊಡುವುದು ಕಷ್ಟ. ಮನುಷ್ಯನಿಗೆ ಧರ್ಮದ ಅವಶ್ಯಕತೆ ಇದೆಯೇ ಇಲ್ಲವೇ ಅನ್ನುವ ವಾದಗ್ರಸ್ತ ಪ್ರಶ್ನೆಯನ್ನೆತ್ತುವುದು ನನಗೆ ಬೇಕಿಲ್ಲ. ಆದರೆ ಕೆಲವರಿಗೆ, ವಿಶೇಷವಾಗಿ ಹಿಂದೂ ಜನರಿಗೆ, ತಮ್ಮ ಪ್ರಾಣಕ್ಕಿಂತಲೂ ಪ್ರಿಯವಾದುದ್ಯಾವುದಾದರೂ ಇದ್ದರೆ ಅದು ಧರ್ಮ. ಮನುಷ್ಯತ್ವವೇ ಇಲ್ಲವೆಂದ ಮೇಲೆ ಧರ್ಮವನ್ನು ನಂಬಿ ಏನಾಗಬೇಕಿದೆ? ತಮ್ಮ ಅನುಯಾಯಿಗಳಿಗೆ ಐಹಿಕ ಹಾಗೂ ಪಾರಲೌಕಿಕ ಸುಖದ ಬಾಗಿಲುಗಳನ್ನು ತೆರೆಯುವುದನ್ನು ಬಿಟ್ಟು ಆ ಬಾಗಿಲುಗಳನ್ನು ಮುಚ್ಚಿ ಅವರನ್ನು ಅಧೋಗತಿಗೆ ತಳ್ಳುವಂತೆ ಮಾಡುವ ಧರ್ಮಕ್ಕೆ ಅಂಟಿಕೊಂಡಿರುವುದಲ್ಲೇನು ಅರ್ಥವಿದೆ? ಧರ್ಮಾಂತರ ಮಾಡಿಕೊಂಡ ಮೇಲೆ ಇದೇ ಜನ ನಮ್ಮನ್ನು ತಮ್ಮ ಜನರಾಗಿ ಪರಿಗಣಿಸಿ ಸಮಾನವಾಗಿ ನಡೆಸಿಕೊಳ್ಳುತ್ತಾರಾದರೆ ಧರ್ಮಾಂತರ ಯಾಕೆ ಮಾಡಿಕೊಳ್ಳಬಾರದು? ವೈಕಾಂನಲ್ಲಿಯ ಸತ್ಯಾಗ್ರಹದ ವಿಷಯವನ್ನೇ ತೆಗೆದುಕೊಳ್ಳಿ. ಅಸ್ಪೃಶ್ಯರು ಓಡಾಡಬಾರದು ಎಂದು ಅಪ್ಪಣೆ ಇರುವ ರಸ್ತೆಯ ಮೇಲೆ ಮುಸಲ್ಮಾನರು, ಕ್ರಿಶ್ಚಿಯನರು ಹಾಗೂ ಇತರ ಹಿಂದೂಗಳಲ್ಲದ ಜನರು ಓಡಾಡುತ್ತಾರೆ. ಈ ಪಕ್ಷಪಾತಕ್ಕೆ ಕಾರಣ ಕೇಳಿದಾಗ ಅಸ್ಪೃಶ್ಯರು ಹಿಂದೂಗಳು, ಹಾಗಾಗಿ ಅವರು ಆ ರಸ್ತೆಯ ಮೇಲೆ ಓಡಾಡುವ ಹಾಗಿಲ್ಲ ಎಂದು ರಾಜಾರೋಷವಾಗಿ ಹೇಳಿದರು. ಹೀಗೆಂದು ಹಿಂದೂಗಳ ನಿಯಮಿದ್ದರೆ ನಾವಿದು ಧರ್ಮದ ತ್ಯಾಗ ಮಾಡಿ ಧರ್ಮಾಂತರಗೊಂಡು ನಮ್ಮನ್ನು ಈ ಪರಿಸ್ಥಿತಿಯಿಂದ ಯಾಕೆ ಬಿಡಿಸಿಕೊಳ್ಳಬಾರದು? ನನ್ನನ್ನು ಕೇಳುವಿರಾದರೆ, ನೀವಿಂದು ಧರ್ಮತ್ಯಾಗ ಮಾಡಿ ಬೇರೆ ಧರ್ಮವನ್ನು ಸ್ವೀಕರಿಸಬೇಕೆಂದಿದ್ದರೆ ಮೊಹಮ್ಮದೀಯ ಧರ್ಮವನ್ನೇ ಸ್ವೀಕರಿಸಿ. ನಮ್ಮನ್ನು ತಿರಸ್ಕರಿಸುವ ಹಿಂದೂಗಳು ಆಗ ನಮಗೆ ಬೆಲೆ ಕೊಟ್ಟಾರು. ನಾವೀಗಿರುವಂತೆ ಬಹಿಷ್ಕೃತರಾಗಿರದೆ ಒಂದು ದೊಡ್ಡ ಸಮಾಜದ ಘಟಕರಾಗಿದ್ದು ಸ್ವಲ್ಪ ಸಮಯದಲ್ಲೇ ನಮ್ಮ ಏಳಿಗೆ ಮಾಡಿಕೊಳ್ಳಬಹುದು. ದೇಶಾಂತರ ಹಾಗೂ ಧರ್ಮಾಂತರವಲ್ಲದೆ ನಾಮಾಂತರ ಕೂಡ ಅಸ್ಪೃಶ್ಯತೆಯ ನಿವಾರಣೆಗಾಗಿ ಹೇಳಿರುವ ಒಂದು ಉಪಾಯ. ಇತ್ತೀಚೆಗೆ ಅಸ್ಪೃಶ್ಯರು ಆದಿ ಹಿಂದೂಗಳೆಂದು ಅನಿಸಿಕೊಳ್ಳಬೇಕು ಅನ್ನುವ ಉಪಾಯಗಳನ್ನು ಸೂಚಿಸಲಾಗುತ್ತದೆ. ನಮಗೆ ಯಾವ ಹೆಸರು ಸಮರ್ಪಕವಾಗಿರುತ್ತದೆ ಅನ್ನುವುದರ ಬಗ್ಗೆಯೇ ಈ ವಿಷಯದಲ್ಲಿ ಮತಭೇದಗಳಾಗುವ ಸಾಧ್ಯತೆಗಳಿದ್ದರೂ ಇದು ಅವರವರ ಆಸಕ್ತಿಗೆ ಬಿಟ್ಟಿದ್ದು. ಹಾಗಾಗಿ ಈ ಪ್ರಶ್ನೆಯನ್ನು ವಾದ ವಿವಾದ ಮಾಡಿ ಬಿಡಿಸಬಹುದು ಎಂದು ಹೇಳಲಾಗದು. ಹಾಗಿದ್ದರೂ ಹೆಸರಿನಲ್ಲೇನಿದೆ ಎಂದು ಸುಮ್ಮನಿದ್ದರಾದೀತೆ? ಹೆಸರಿನಲ್ಲಿ ಎಲ್ಲ ಅಡಗಿದೆ ಅಂದರೆ ಅತಿಶಯೋಕ್ತಿಯಾಗಲಾರದು. ಇದಕ್ಕೆ ಅನೇಕ ಕಾರಣಗಳಿವೆ. ಅಸ್ಪೃಶ್ಯರಲ್ಲೂ ಜಾತಿ ಭೇದದ ವಿವಾದಗಳಾಗುವ ಕಾರಣಗಳು, ಅಸ್ಪೃಶ್ಯ ಜಾತಿಯಲ್ಲಿರುವ ವಿವಿಧ ಉಪಜಾತಿಗಳು, ಈ ಉಪಜಾತಿಗಳಿರುವುದರಿಂದಲೇ ತಮ್ಮ ಉಪಜಾತಿಯವರಿಗೆ ಹೆಣ್ಣು ಕೊಡುವುದೋ ಇಲ್ಲವೋ, ಅವರ ಜೊತೆ ಕುಳಿತು ಊಟ ಮಾಡುವುದೋ ಇಲ್ಲವೋ ಅನ್ನುವಂತಹ ನಿಯಮಗಳನ್ನು ಪ್ರತಿಯೊಂದು ಜಾತಿ ಉಪಜಾತಿಯವರು ಪಾಲಿಸುತ್ತಾರೆ. ಜಾತಿ ಭೇದಗಳಿಂದಾಗಿಯೇ ಜನ ಹೆಣ್ಣು ಕೊಡುವುದರಲ್ಲಿ ಹಿಂದೆ ಮುಂದೆ ನೋಡುವುದಾದರೆ ಕಾಯಿದೆ ಹಿಂದೂ ಧರ್ಮದ ಯಾವುದೇ ಜಾತಿಯವರು ಹಿಂದೂ ಧರ್ಮದ ಯಾವುದೇ ಜಾತಿಯಲ್ಲಿ ಹೆಣ್ಣು ಕೊಡಬಹುದು ಹಾಗೂ ತೆಗೆದುಕೊಳ್ಳಬಹುದು ಅನ್ನುವ ಕಾನೂನು ತಂದರೆ ಜನ ಅದನ್ನು ಒಪ್ಪಿಕೊಳ್ಳಬೇಕು ಅನ್ನೋದರಲ್ಲಿ ಬೇರೆ ಮಾತಿಲ್ಲ. ಹಾಗೆ ನೋಡಲು ಹೋದರೆ ಹೆಣ್ಣು ಕೊಡುವ ಹಾಗೂ ತರುವ ಬಗ್ಗೆ ಕಾಯ್ದೆ ಮಂಜೂರಾಗಿ 3 ವರ್ಷಗಳೇ ಕಳೆದಿವೆ. ಆದರೆ ಈ ಕಾಯ್ದೆಯನ್ನು ಬಳಸಿಕೊಂಡವರು ಬೆರಳೆಣಿಕೆಯಷ್ಟು ಇಲ್ಲ. ಇದರರ್ಥ ಜಾತಿ ಭೇದ ಹಾಗೂ ಅಸ್ಪೃಶ್ಯತೆ ಜಾತಿ ಹಾಗೂ ಉಪಜಾತಿಗಳಲ್ಲಿಲ್ಲ ಭಾವನಾತ್ಮಕವಾಗಿದೆ. ಹಾಗಾಗಿ ಜಾತಿ ಭೇದವನ್ನು ತೊಡೆದಾಕಬೇಕೆಂದರೆ ನಾವು ಜಾತಿ ಉಪಜಾತಿಗಳನ್ನು ದೂಷಿಸುವುದಕ್ಕಿಂತ ಒಪ್ಪಿಕೊಳ್ಳುವುದು ಒಳ್ಳೆಯದು. ಈ ಭಾವನೆಯನ್ನು ಹೇಗೆ ನಷ್ಟ ಮಾಡಬಹುದು ಅನ್ನೋದರ ಬಗ್ಗೆ ನಾನು ಸಾಕಷ್ಟು ಯೋಚಿಸಿದಾಗ ಅಸ್ಪೃಶ್ಯತೆ ಹಾಗೂ ಜಾತಿ ಭೇದಗಳೆನ್ನುವುದು ಕೇವಲ ಹೆಸರಿನಲ್ಲಡಗಿದೆ ಅನ್ನೋದು ಗೊತ್ತಾಯಿತು. ವರಿಷ್ಠ ಹಿಂದೂಗಳು ನಮ್ಮನ್ನು ತಿರಸ್ಕರಿಸುವುದು ಕೇವಲ ನಮ್ಮ ಹೆಸರಿನಿಂದ. ಮಾಂಗ್ ಅಂದ ಕೂಡಲೇ ಕೇಳುವವನ ಮನಸ್ಸಿನಲ್ಲಿ ತಿರಸ್ಕಾರ ಮೂಡುತ್ತದೆ. ಮರಾಠ ಅಂದ ಕೂಡಲೇ ಬೇರೆಯೇ ಭಾವನೆ ಬರುತ್ತದೆ. ಅದೇ ಬ್ರಾಹ್ಮಣರಂದ ಕೂಡಲೇ ಅದರದ ಭಾವನೆ ಹುಟ್ಟುತ್ತದೆ. ನಾನು ಯೋಚಿಸುತ್ತಿರುವ ರೀತಿ ತಪ್ಪು ಎಂದು ಯಾರೂ ಹೇಳಲಾರರು. ಇದರ ಉದಾಹರಣೆಯನ್ನು ದೇಢ ಜನಾಂಗದವರು ಕೊಡಬಲ್ಲರು.
ಗುಜರಾತಿನ ದೇಡ ಜನಾಂಗದವರಿಗೆ ಅಸ್ಪೃಶ್ಯತೆ ಎಷ್ಟು ಪ್ರಖರವಾಗಿ ಕಾಡುತ್ತದೆ ಎಂದು ಮಾತಿನಲ್ಲಿ ಹೇಳುವುದು ಕಷ್ಟ. ಆದರೂ ಅವರು ಮುಂಬೈಗೆ ಬಂದು ದಕ್ಷಿಣದ ಮರಾಠರ ಜೊತೆ ವ್ಯವಹರಿಸಲು ಆರಂಭಿಸಿದ್ದಾರೆ. ಅವರ ನಡುವೆ ಮದುವೆ ಸಂಬಂಧಗಳು ಏರ್ಪಡುತ್ತವೆ ಹಾಗೂ ಪರಸ್ಪರರ ಮನೆಯಲ್ಲಿ ಊಟ ಉಪಚಾರಗಳು ನಡೆಯುತ್ತವೆ. ಇದಕ್ಕೆ ವಿರುದ್ಧವಾಗಿ ಮಹಾರಾಷ್ಟ್ರದಿಂದ ಯಾವುದೇ ಅಸ್ಪೃಶ್ಯ ಗುಜರಾತಿಗೆ ಹೋದರೆ ದಕ್ಷಿಣದವನ್ನೊಂದು ಹೇಳಿ ಬ್ರಾಹ್ಮಣನ ಖಾನಾವಳಿಯಲ್ಲಿ ಊಟ ಮಾಡಿ ವಸತಿ ಮಾಡಬಹುದು ಅನ್ನುವುದು ಎಲ್ಲರಿಗೂ ಗೊತ್ತಿರುವ ವಿಷಯ. ಇತ್ತೀಚಿನ 2-3 ವರ್ಷಗಳಲ್ಲಿ ಸಂಪೂರ್ಣ ಮದ್ರಾಸ್ ಹೊಟ್ಟೆ ಬರೆದುಕೊಳ್ಳಲು ಮುಂಬೈಗೆ ಬಂದು ಸೇರಿದೆ. ಇವರಲ್ಲಿ ಮದ್ರಾಸ್ನ ಅಸ್ಪೃಶ್ಯರು ಅನೇಕರಿದ್ದಾರೆ. ಇದೇ ಮದ್ರಾಸಿನ ಅಸ್ಪೃಶ್ಯರು ಹಿಂದೂಗಳ ವಿಶ್ರಾಂತಿ ಗೃಹಗಳಲ್ಲಿ ತಿಂದುಂಡು ಸುಖವಾಗಿದ್ದಾರೆ. ಯಾರೂ ಇದಕ್ಕೆ ನಿಷೇಧಿಸುವುದಿಲ್ಲ. ಒಂದೂರಿನ ಅಸ್ಪೃಶ್ಯ ಮತ್ತೊಂದೂರಿಗೆ ಹೋದರೆ ಆತನ ಅಸ್ಪೃಶ್ಯತೆ ತೊಳೆದು ಹೋಗುತ್ತದೆಯೇ? ಇದಕ್ಕೆ ಕಾರಣ ಹುಡುಕಿದಾಗ ಒಂದೂರಿನ ಅಸ್ಪೃಶ್ಯತೆಯ ಪರಿಚಯ ಇನ್ನೊಂದೂರಿಗಿಲ್ಲ ಅನ್ನುವುದು ಗೊತ್ತಾಯಿತು. ಹಾಗಾಗಿ ಆತ ತನ್ನೂರು ಬಿಟ್ಟು ಇನ್ನೊಂದೂರಿಗೆ ಹೋದಾಗ ಆತನನ್ನು ಗುರುತಿಸುವವರು ಯಾರೂ ಇಲ್ಲದೆ ಆತ ಅಲ್ಲಿ ಅಸ್ಪೃಶ್ಯನಾಗುಳಿಯುವುದಿಲ್ಲ. ಇಂತಹ ಜಾತಿ ಹೆಸರಿನ ಒಬ್ಬ ಮನುಷ್ಯ ಅಸ್ಪೃಶ್ಯ. ಆತನ ಜಾತಿಗೆ ಆ ಹೆಸರಿಲ್ಲದಿದ್ದರೆ ಆತ ಅಸ್ಪೃಶ್ಯನಲ್ಲ ಅನ್ನೋದು ಸಮಾಜದ ನಿಯಮವಾಗಿ ಬಿಟ್ಟಿದೆ. ಇಲ್ಲದಿದ್ದರೆ ಅಸ್ಪೃಶ್ಯ ಹಾಗೂ ಉಚ್ಚ ಜಾತಿಯ ಮನುಷ್ಯನ ರಚನೆ, ತ್ವಚೆ, ಬಣ್ಣದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಸಿದ್ಧಿ ಜನರು ಯುರೋಪಿಯನರಿಂದ ಇಲ್ಲವೇ ಚೀನಿಯರನ್ನು ಜಾಪಾನಿಯರಿಂದ ಬೇರೆಯೇ ಕಾಣುವಂತೆ ಅಸ್ಪೃಶ್ಯರೇನೋ ಬ್ರಾಹ್ಮಣರಿಗಿಂತ ಬೇರೆ ಕಾಣುವುದಿಲ್ಲ. ಹೆಸರೊಂದೇ ಅಸ್ಪೃಶ್ಯರನ್ನು ಬ್ರಾಹ್ಮಣರಿಂದ ಬೇರೆ ಮಾಡುವ ಗುರುತು. ಹಾಗಾಗಿ ನಾಮಾಂತರ ಮಾಡುವುದೇ ಅಸ್ಪೃಶ್ಯತೆಯನ್ನು ತೊಲಗಿಸುವ ಒಳ್ಳೆಯ ಉಪಾಯ ಎಂದು ನನಗನಿಸುತ್ತದೆ. ನಾಮಾಂತರ ಮಾಡಿಕೊಂಡು ಹೆಸರು ಬದಲಿಸಿ ಎಂದು ಹೇಳುವವರ ಮಾತನ್ನು ನಾನು ಒಪ್ಪುತ್ತೇನೆ. ಆದರೆ ಮುಂಬಯಿಯ ಅಸ್ಪೃಶ್ಯರು ಆದಿ ಹಿಂದೂಗಳೆಂದು ಕರೆಯಿಸಿಕೊಳ್ಳುವುದರಲ್ಲೇನು ಅರ್ಥವಿದೆ? ಅಥವಾ ಅದರಿಂದ ಅಸ್ಪೃಶ್ಯರಿಗೆ ಸಿಗುವ ಲಾಭವೇನು ಅನ್ನುವುದು ನನಗರ್ಥವಾಗಿಲ್ಲ. ಇದರಿಂದ ಅಸ್ಪೃಶ್ಯ ಜಾತಿಗೆ ಸೇರುವ ಎಲ್ಲರ ಏಕೀಕರಣವಾಗುವುದಾದರೆ ಅವರಿಗೆ ಈಗಿರುವ ಬಹಿಷ್ಕೃತರು ಅನ್ನುವ ಹೆಸರೇ ಸಾಕಲ್ಲವೇ? ಇದಕ್ಕಿಂತ ಅರ್ಥಪೂರ್ಣ ಅಡ್ಡೆಸರು ಅವರಿಗೆ ಸಿಗಲಾರದು. ನಾವೀಗಾಗಲೇ ಹಿಂದೂಗಳೇ. ಆ ಹಿಂದುವಿನ ಹಿಂದೆ ಹಾದಿ ಎನ್ನುವ ಹೆಸರನ್ನು ಸೇರಿಸುವುದರಿಂದ ಅಸ್ಪೃಶ್ಯತೆ ತೊಲಗುತ್ತದೆ ಅಂದುಕೊಂಡರೆ ಅದು ಕೇವಲ ಭ್ರಮೆ. ಮಾಂಗರಿಗೆ ಅವರ ಜಾತಿ ಕೇಳಿದರೆ ಮಾಂಗರೆನ್ನಲಾಗದೆ ನಾಚಿಕೆಯಿಂದ ಅವರುಗಳು ನಾವು ಚೋಕಾಗಳು ಅನ್ನುತ್ತಾರೆ. ಚಮ್ಮಾರರನ್ನು ತಮ್ಮನ್ನು ರೋಹಿದಾಸ್ ಎಂದು ಹೇಳಿಕೊಳ್ಳುತ್ತಾರೆ. ಚೋಕಾಮೇಳ ಹಾಗೂ ರೋಹಿದಾಸ್ ಇವರುಗಳು ಆಯಾ ಜಾತಿಯಲ್ಲಿ ಹುಟ್ಟಿ ದೈವತ್ವಕ್ಕೇರಿದ ಸಾಧುಗಳು. ವಿಠಲನ ಭಕ್ತಿ ಮಾಡಿ ಆತನಲ್ಲಿ ಲೀನರಾದವರು. ಮಾಂಗ್ ಅಥವಾ ಚಮ್ಮಾರ್ ಅನ್ನುವ ಹೆಸರಿನಷ್ಟೇ ಚೋಕಾ ಹಾಗೂ ರೋಹಿದಾಸ್ ಅನ್ನುವ ಹೆಸರಿನಿಂದಲೂ ಅವರು ಅಸ್ಪೃಶ್ಯರಾಗಿಯೇ ಉಳಿಯುತ್ತಾರೆ. ಮದ್ರಾಸಿನ ಅಸ್ಪೃಶ್ಯರು ತಮ್ಮನ್ನು ಆದಿ ದ್ರವಿಡರೆಂದು ಹೇಳಿಕೊಳ್ಳುತ್ತಾರೆ. ಅದರಿಂದ ಅವರ ಅಸ್ಪೃಶ್ಯತೆ ತೊಲಗಿರುವುದು ಕಾಣುವುದಿಲ್ಲ. ಹಾಗಾಗಿ ಅಸ್ಪೃಶ್ಯತೆ ಹಾಗೂ ಜಾತಿ ಭೇದಗಳೆರಡೂ ಹೆಸರಿನಲ್ಲಿ ಅಡಗಿದೆ ಅನ್ನುವುದು ಸತ್ಯ. ಹಾಗೂ ಆ ಹೆಸರುಗಳನ್ನು ತೊಲಗಿಸದೆ ಅಸ್ಪೃಶ್ಯತೆ ತೊಲಗಲಾರದು. ಕೇವಲ ನಾವೇ ನಮ್ಮ ಹೆಸರುಗಳನ್ನು ಬದಲಿಸಿದರೆ ಆಗದು. ನಮ್ಮೊಂದಿಗೆ ಎಲ್ಲ ಜಾತಿಯವರು ತಮ್ಮ ಜಾತಿವಾಚಕ ಹೆಸರುಗಳನ್ನು ಬದಲಿಸಿಕೊಂಡು ಎಲ್ಲರೂ ಒಂದು ಸರ್ವಸಾಧಾರಣ ಹೆಸರನ್ನಿಟ್ಟುಕೊಳ್ಳಬೇಕಾಗುತ್ತದೆ. ಎಲ್ಲರೂ ಹಿಂದೂಗಳು ಅನಿಸಿಕೊಂಡು ಅವರವರ ಜಾತಿ ಹೆಸರನ್ನು ತೆಗೆದುಹಾಕಬೇಕು ಎಂದು ನನ್ನ ಅನಿಸಿಕೆ. ಯಾರು ತಮ್ಮನ್ನು ಬ್ರಾಹ್ಮಣರು, ಮರಾಠಗಳು, ಮಾಂಗ್, ಮಹರ್, ಚಮ್ಮಾರರು ಅಂದುಕೊಳ್ಳದೆ ಕೇವಲ ಹಿಂದೂಗಳು ಅಂದುಕೊಂಡರೆ ಸಮಾಜದಲ್ಲಿ ಒಗ್ಗಟ್ಟು ಏರ್ಪಡುವುದು. ಎಲ್ಲರೂ ಹಿಂದೂ ಅಂದ ಮೇಲೆ ಯಾರು ಯಾರನ್ನು ಈನೋರು ಅನ್ನೋದೆ. ಒಬ್ಬರನ್ನೊಬ್ಬರು ತಿರಸ್ಕರಿಸದೆ, ಯಾರೂ ಶ್ರೇಷ್ಠರಾಗದೆ ಕನಿಷ್ಠರಾಗದೆ ಸಮಾನರಾಗಿ ಬದುಕುವ ಅವಕಾಶ ಎಲ್ಲರಿಗೂ ಸಿಗುತ್ತದೆ. ಅಲ್ಲದೆ ಪರಸ್ಪರ ಸಹಾನುಭೂತಿ ಕೂಡ ಜಾತಿವಾಚಕಗೊಳಿಯದೆ ಸಮಾಜದಲ್ಲಿರುವ ಅನ್ಯಾಯ, ಅಸಮಾನತೆ ತೊಲಗಲು ಸಹಾಯವಾಗುತ್ತದೆ. ಇಂದು ಕೇವಲ ಮರಾಠ ಜಾತಿಯವನಿಗೆ ಬ್ರಾಹ್ಮಣರು ತಮ್ಮ ಜಾತಿಯವರಿಗಷ್ಟೇ ಸಹಾನುಭೂತಿ ತೋರಿಸ್ತಾರೆ ಅಂದರೆ ಎಲ್ಲ ಹಿಂದೂಗಳೇ ಅಂತಾದ ಮೇಲೆ ಸಹಾನುಭೂತಿ ಅಡ್ಡ ಯಾವ ಜಾತಿಯೂ ಬರುವುದಿಲ್ಲ. ಇಂದು ಮುಸಲ್ಮಾನರಲ್ಲಿರುವ ಒಗ್ಗಟ್ಟಿಗೆ ಇದೇ ಕಾರಣ. ಅವರಲ್ಲಿ ಮುಸಲ್ಮಾನನೆಂದರೆ ತಮ್ಮವನು ಅನ್ನುವ ಭಾವನೆ. ಇದೇ ಭಾವನೆ ಹಿಂದೂಗಳಲ್ಲಿ ಬರಲು ಎಲ್ಲರೂ ಹಿಂದೂಗಳೆನಿಸಿಕೊಳ್ಳಬೇಕೆಂದು ನನಗನಿಸುತ್ತದೆ. ಈ ಬದಲಾವಣೆ ಬಂದ ದಿನವೇ ಸುದಿನ. ಆದರೆ ಈ ಬದಲಾವಣೆ ತರಲು ಏನು ಮಾಡಬೇಕಾದೀತು ಅನ್ನುವುದೇ ದೊಡ್ಡ ಪ್ರಶ್ನೆ. ಕೆಲವೊಂದು ವಿಷಯಗಳಲ್ಲಿ ಕಾನೂನಿನ ಭಯವಿಲ್ಲದೆ ಸಮಾಜದಲ್ಲಿರುವ ಅನ್ಯಾಯ ತೊಡೆದುಹಾಕುವುದು ಅಸಾಧ್ಯ. ಹಾಗಾಗಿ ಸಾಮಾಜಿಕ ಹಾಗೂ ಧಾರ್ಮಿಕ ವಿಷಯಗಳಲ್ಲಿ ಕಾಯ್ದೆ ಅನ್ವಯಿಸಿ ಸುಧಾರಣೆ ಮಾಡಬೇಕೇ ಇಲ್ಲವೇ ಅನ್ನುವ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿ ಕಡೆಗೆ ಬ್ರಿಟಿಷ್ ಸರ್ಕಾರ ಜಾತಿ ಹಾಗೂ ರೂಢಿ ಪರಂಪರೆಗಳ ಮೇಲೆ ನಾವು ಕಾನೂನನ್ನು ಹೇರುವುದಿಲ್ಲ ಅನ್ನುವ ನಿರ್ಧಾರ ತೆಗೆದುಕೊಂಡಿದೆ. ಈ ದೃಷ್ಟಿಯಿಂದ ನೋಡಿದರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಗಲಿದೆ ಅನ್ನುವ ಸಂತೋಷದ ವಿಷಯ ಎಂದು ನನಗನಿಸುತ್ತದೆ. ಏಕೆಂದರೆ ಬ್ರಿಟಿಷರ ಕಾನೂನು ಇದ್ದರೂ ತೊಂದರೆ, ಇಲ್ಲದಿದ್ದರೂ ತೊಂದರೆ ಅನ್ನುವ ಆಗಿದೆ. ನಮ್ಮ ಜನರಿಗೆ ಸ್ವಾತಂತ್ರ್ಯದ ಬಗ್ಗೆ ಭಯವಿದ್ದರೆ ನಮಗೆ ಎಲ್ಲಿ ಸ್ವಾತಂತ್ರ್ಯ?
ಪೇಶ್ವೆ ರಾಜ್ಯಾಡಳಿತದಲ್ಲಿ ರೂಪಾಂತರಗೊಂಡಿತು ಅನ್ನುವ ಅಳುಕಿದೆ. ನಮ್ಮ ಅನಿಸಿಕೆ ಏನನ್ನು ಸೂಚಿಸುತ್ತದೆ? ಪೇಶ್ವೆ ಕಾಲದ ಸ್ವಾತಂತ್ರ್ಯ ಹಾಗೂ ಈಗ ಸಿಗಲಿರುವ ಸ್ವಾತಂತ್ರ್ಯದಲ್ಲಿ ಸಾಕಷ್ಟು ವ್ಯತ್ಯಾಸವಿದೆ. ಪೇಶ್ವೆ ಕಾಲದಲ್ಲಿ ಒಮ್ಮೆ ಒಬ್ಬನನ್ನು ರಾಜನನ್ನಾಗಿ ಮಾಡಿದರೆ ಅವರ ಮನೆತನದವರೇ ತಲತಲಾಂತರದವರೆಗೂ ರಾಜ್ಯವನ್ನು ಆಳುತ್ತಿದ್ದರೆ ಹೊರತು ಎಂದೂ ಪ್ರಜೆಯ ಸಮ್ಮತಿಯಿಂದ ರಾಜ್ಯವಾಳುತ್ತಿರಲಿಲ್ಲ. ಆದರೆ ಈಗ ಸಿಗಲಿರುವ ಸ್ವಾತಂತ್ರ್ಯದಲ್ಲಿ ಸರ್ಕಾರ ಪ್ರಜೆ ಸಮ್ಮತಿಯಿಂದ ನಡೆಸಲ್ಪಟ್ಟು ಯಾವುದೇ ರಾಜ ಶಾಶ್ವತನಾಗುವುದಿಲ್ಲ. ಈ ರೀತಿಯ ಸ್ವಾತಂತ್ರ್ಯದಲ್ಲಿ ಆಳುವವರು ಪ್ರಜೆಯ ಹಿತಾಸಕ್ತಿಯ ಬಗ್ಗೆ ನಿರಾಸಕ್ತರಾದರೆ ಬೇರೆ ಯಾವುದೇ ರೀತಿಯ ರಾಜಕಾರಣದಲ್ಲಿ ಪ್ರಜೆಯ ಏಳಿಗೆ ಸಾಧ್ಯವಿಲ್ಲ ಅನ್ನುವುದು ನಿರ್ವಿವಾದ. ಇನ್ನು ಮುಂದೆ ಪ್ರಜೆಯ ಸಮ್ಮತಿಯಿಂದ ರಾಜ್ಯ ನಡೆಯುವಾಗಾದರೆ ಸ್ವಾತಂತ್ರ್ಯಕ್ಕೆದರದೆ ಇಂಥ ಸ್ವಾತಂತ್ರ್ಯ ಪಡೆಯಲು ನಾವು ಸತತವಾಗಿ ಪ್ರಯತ್ನಿಸುತ್ತಿರಬೇಕು. ಸ್ವಾತಂತ್ರ್ಯ ಹೇಗಿರಬೇಕು ಅನ್ನೋದ್ರ ಬಗ್ಗೆ ನನ್ನ ಅಭಿಪ್ರಾಯ ನೀವು ಗಮನಿಸಬೇಕು. ಸ್ವಾತಂತ್ರ್ಯದ ಬಗ್ಗೆ ಭಾರತದಲ್ಲಿಂದು ಆಗುತ್ತಿರುವ ಚರ್ಚೆಗಳಲ್ಲಿ ಬ್ರಿಟಿಷರ ಕೈಯಲ್ಲಿರುವ ಅಧಿಕಾರವನ್ನು ಸ್ವಲ್ಪವೇ ಹಿಂತೆಗೆದುಕೊಳ್ಳುವುದೋ ಇಲ್ಲವೇ ಒಂದೇ ಸಲಕ್ಕೆ ಹಿಂತೆಗೆದುಕೊಳ್ಳುವುದೋ ಅನ್ನುವ ಚರ್ಚೆ ಭರದಿಂದ ಸಾಗುತ್ತಿದೆ. ಬ್ರಿಟಿಷರ ಕೈಯಿಂದ ನಾವು ಹಿಂತೆಗೆದುಕೊಳ್ಳುವ ದೇಶವನ್ನು, ಅದರ ಕಾರುಬಾರವನ್ನು ಯಾರ ಸಮ್ಮತಿಯಿಂದ ನಡೆಸುವುದು ಅನ್ನೋದು ಮಾತ್ರ ಯಾರೂ ಯೋಚಿಸುತ್ತಿಲ್ಲ. ಒಂದು ಪಕ್ಷ ನಮಗೆ ಮರಳಿ ಸಿಕ್ಕಿರುವ ದೇಶವನ್ನು ಯಾವುದಾದರೂ ಒಂದೇ ವರ್ಗದ ಸಮ್ಮತಿಯಿಂದ ನಡೆಸಿದರೆ ಆಗಿನ ಪರಿಸ್ಥಿತಿ ಈಗಿನ ಪರಿಸ್ಥಿತಿಗಿಂತ 10ರಷ್ಟು ಹೆಚ್ಚು ಕೆಟ್ಟದಾಗಿರುತ್ತದೆ. ಹಾಗಾಗಿ ಕಾರುಭಾರವನ್ನು ಬ್ರಿಟಿಷರಿಂದ ಯಾವ ರೀತಿಯಿಂದ ಹಿಂತೆಗೆದುಕೊಳ್ಳಬೇಕನ್ನುವ ಪ್ರಶ್ನೆಗಿಂತ ಸರ್ಕಾರ ಯಾರ ಸಮ್ಮತಿಯಿಂದ ನಡೆಸಬೇಕನ್ನುವ ಪ್ರಶ್ನೆ ಮುಖ್ಯವಾಗಿದೆ. ಆದರೂ ಅದೇನಷ್ಟು ದೊಡ್ಡ ವಿಷಯವನ್ನಲ್ಲ ಎಂದು ನಮ್ಮ ಮುಖಂಡರು ಈ ವಿಷಯವನ್ನು ಕಡೆಗಾಣಿಸುವುದನ್ನು ನೋಡಿದರೆ ಇವರಿಗೆ ಲೋಕಾಪವಾದದ ಭಯವೇ ಇಲ್ಲ ಅನಿಸುತ್ತದೆ. ಆದರೆ ನಾವು ಮಾತ್ರ ಈ ಪ್ರಶ್ನೆಯನ್ನು ಬಿಡಿಸಲೇಬೇಕು. ಸ್ವಾತಂತ್ರ್ಯ ಸಿಕ್ಕೇ ಸಿಗುತ್ತದೆ ಎಂದಾದರೆ ಈ ಸ್ವತಂತ್ರ ದೇಶದಲ್ಲಿ ನಮಗೆ ಉಳಿದವನಂತೆ ಎಲ್ಲ ಹಕ್ಕುಗಳು ಬೇಕು ಹಾಗೂ ಆ ಅಧಿಕಾರ ಪಡೆಯಲು ಮತದಾನದಂತಹ ರಾಜಕೀಯ ಹಕ್ಕನ್ನು ನಾವು ಪಡೆದುಕೊಳ್ಳಬೇಕು. ಇತ್ತೀಚೆಗೆ ಮತದಾನದ ಹಕ್ಕುಗಳು ಎಷ್ಟು ಸಂಕುಚಿತವಾಗಿವೆಂದರೆ ಇಡೀ ಭಾರತದಲ್ಲಿ 100ರಲ್ಲಿ ಕೇವಲ ಒಬ್ಬರಿಗೆ ಹಕ್ಕು ಸಿಗುತ್ತದೆ. ಆ ಹಕ್ಕು ಪಡೆಯುವುದರಿಂದ ನಮಗೆ 2 ರೀತಿಯ ಲಾಭವಾಗಲಿದೆ. ಒಂದು, ಇಂದು ಕಾಯ್ದೆ ಕೌನ್ಸಿಲ್ನಲ್ಲಿ ನಮ್ಮ ಮೇಲಾಗುತ್ತಿರುವ ಅನ್ಯಾಯ ಕೊನೆಗೊಳ್ಳುತ್ತದೆ ಹಾಗೂ ಮತದಾನದ ಹಕ್ಕಿನಿಂದ ನಾವು ಆರಿಸಿ ತರುವ ಮುಖಂಡರ ಭವಿಷ್ಯ ನಮ್ಮ ಕೈಯಲ್ಲಿರುವುದರಿಂದ ನಮ್ಮ ಹಿತಗಳ ಬಗ್ಗೆ ಅವರು ಅಸಡ್ಡೆ ತೋರಿಸುವುದನ್ನು ತಪ್ಪಿಸಬಹುದು. ಇಷ್ಟೇ ಇಲ್ಲ, ಮತದಾನದ ಹಕ್ಕು ನಮಗೆ ಸಿಗುವುದರಿಂದ ನಮಗಾಗುವ ಇನ್ನೊಂದು ಮುಖ್ಯವಾದ ಲಾಭವೆಂದರೆ ವರ್ಣಾಶ್ರಮ ಪದ್ಧತಿ ನೆಲಸಮವಾಗಲಿದೆ. ರಾಜಕೀಯ ಕ್ಷೇತ್ರದಲ್ಲಿ ಜಾತಿ ಭೇದ ಮುಗಿಸಿದಾಗ ಸಾಮಾಜಿಕ ಜೀವನದಲ್ಲೂ ಜಾತಿ ಭೇದ ಉಳಿಯುವುದು ಸಾಧ್ಯವಿಲ್ಲ. ಬ್ರಾಹ್ಮಣ ಉಮೇದುವಾರನಿಗೆ ಭಂಗಿಯ ಹತ್ತಿರ ಓಟು ಕೇಳುವಂಥ ಪರಿಸ್ಥಿತಿ ಬಂದಾಗ ವರ್ಣಾಶ್ರಮ ಮುಗಿಯಿತು ಅಂತಲೇ ಇಟ್ಟುಕೊಳ್ಳಿ. ಭಿಕಾರಿಯನ್ನು ರಾಜನನ್ನಾಗಿ ಮಾಡಬಹುದಾದ ಈ ಹಕ್ಕನ್ನು ನಾವು ಪಡೆದುಕೊಳ್ಳಲು ಪ್ರಯತ್ನಿಸಬೇಕು. ಕೆಲವು ವರ್ಷಗಳ ಹಿಂದೆ ಇಂಗ್ಲೆಂಡ್ನಲ್ಲಿ ಕಾರ್ಮಿಕರ ಪರಿಸ್ಥಿತಿ ನಮ್ಮಂತೆಯೇ ದಯನೀಯವಾಗಿತ್ತು. 1980ರ ತನಕ ಲಿಬರಲ್ ಜನ ನಮ್ಮನ್ನು ಉದ್ಧಾರ ಮಾಡುತ್ತಾರೆ ಅನ್ನುವ ಭರವಸೆಯ ಮೇಲೆ ಅವರು ಬದುಕುತ್ತಿದ್ದರು. ಆದರೆ ಬೇರೆಯವರ್ಯಾರು ಬಂದು ನಮ್ಮನ್ನು ಉದ್ಧಾರ ಮಾಡುತ್ತಾರೆ ಎಂದು ಕುಳಿತವರಿಗೆ ಅಧೋಗತಿ. ತಾನೇ ಎದ್ದು ಪ್ರಾಣ ಒತ್ತೆ ಇಟ್ಟು ಹೋರಾಡುವವನಿಗೆ ವಿಜಯಗತಿ ಅನ್ನುವುದನ್ನು ಅರಿತ ಕಾರ್ಮಿಕರು ತಾವೇ ತಮ್ಮ ಉದ್ಧಾರ ಮಾಡಿಕೊಳ್ಳಬೇಕೆಂದು ನಿರ್ಧರಿಸಿದಾಗ ಅವರು ಮೊದಲ ಮತದಾನದ ಹಕ್ಕು ಪಡೆಯಲು ಪ್ರಾಧಾನ್ಯತೆ ಕೊಟ್ಟರು ಹಾಗೂ ಆ ಹಕ್ಕು ಪಡೆಯಲು ತಮ್ಮೆಲ್ಲ ಶಕ್ತಿಯನ್ನು ವೇಯಿಸಿದರು. ಕಡೆಗೂ ತಮ್ಮ ಕಾರ್ಯದಲ್ಲಿ ಯಶಸ್ವಿಯಾಗಿ ಇಂದು ಅವರು ಅಧಿಕಾರರೂಢರಾಗಿ ತಮಗೆ ಬೇಕಂತೆ ರಾಜಕೀಯ, ಸಾಮಾಜಿಕ ಹಾಗೂ ಆರ್ಥಿಕ ಸುಧಾರಣೆ ಮಾಡಿಕೊಳ್ಳುತ್ತಿದ್ದಾರೆ. ಅವರಿಗೆ ಮತದಾನದ ಹಕ್ಕು ಸಿಕ್ಕಿರುವುದೇ ಅವರ ಈ ಯಶಸ್ಸಿಗೆ ನಿಜವಾದ ಕಾರಣ. ನಾವು ಈ ರೀತಿ ಪ್ರಯತ್ನಿಸಿದರೆ ನಮ್ಮ ಉದ್ಧಾರವು ಖಂಡಿತವಾಗಿ ಸಾಧ್ಯ. ಆದರೆ ನಮ್ಮ ಗುರಿ ಹಾಗೂ ಗುರಿಗೆ ಕಾರಣವಾದ ತತ್ವಗಳನ್ನು ಪ್ರತಿಪಕ್ಷದವರು ಮಂಡಿಸುವುದರಿಂದ ಮಾತ್ರ ನಮ್ಮ ಕೆಲಸ ಮುಗಿಯುವುದಿಲ್ಲ ಅನ್ನುವುದನ್ನು ನಾವು ನೆನಪಿಡಬೇಕು. ಎಂತಹುದೇ ಪರಿಸ್ಥಿತಿ ಇರಲಿ, ಆ ಪರಿಸ್ಥಿತಿ ಅನುಭವಿಸಿದ ಮನುಷ್ಯ ಮೊದಲು ತತ್ವಗಳ ಮೇಲೆಯೇ ವಾದ ವಿವಾದ ಮಾಡಲು ಶುರು ಮಾಡುತ್ತಾನೆ. ಇದರಲ್ಲಿ ತಪ್ಪೇನೂ ಇಲ್ಲ. ಆದರೆ ತತ್ವಗಳನ್ನೇ ಆಧಾರವಾಗಿ ಇಟ್ಟುಕೊಂಡು ನಡೆದರೆ ಕೆಲಸವಾಗುತ್ತದೆ ಎಂದು ಎಷ್ಟೋ ಜನರಿಗೆ ಅನಿಸುವುದು ಮಾತ್ರ ಕೇವಲ ಭ್ರಮೆ. ಕೇವಲ ತತ್ವಗಳನ್ನು ಮಂಡಿಸಿದರೆ ಸಾಲದು. ತತ್ವಗಳನ್ನು ಮಂಡಿಸಿದೊಡನೆ ಜಗತ್ತು ಬದಲಾಗುವುದಿಲ್ಲ. ಆ ತತ್ವಗಳನ್ನು ಪಾಲಿಸಿ ಯಶಸ್ವಿಯಾಗಲು ಯೋಗ್ಯವಾದ ಸಂಘಟನೆ ತಯಾರಿಸುವುದಕ್ಕಿಂತ ಮುಖ್ಯವಾಗಿದೆ. ಎಲ್ಲಿಯ ತನಕ ಸಂಘಟನೆ ತಯಾರಾಗುವುದಿಲ್ಲವೋ ಅಲ್ಲಿಯ ತನಕ ನಮ್ಮ ತತ್ವಗಳಿಗೆ ನಾವು ಎಷ್ಟೇ ಹೋರಾಡಿದರೂ ಪ್ರತಿಪಕ್ಷಕ್ಕೂ ಅರ್ಥವಾಗಲಾರವು. ಪ್ರತಿಪಕ್ಷ ನಮ್ಮ ತತ್ವಗಳನ್ನು ಒಪ್ಪಿಕೊಂಡರೂ ಅವು ಕಾರ್ಯರೂಪಕ್ಕಿಳಿಯದೆ ನಮ್ಮದು ಕೇವಲ ಅರಣ್ಯ ರೋಧನವಾಗುವ ಸಾಧ್ಯತೆಗಳಿವೆ. ನಾವು ಯಶಸ್ವಿಯಾಗಲು ಜೀವನವೆಂಬ ರಥಕ್ಕೆ ಪ್ರಯತ್ನವೆಂಬ ಸಾರಥಿ ಇರುವುದು ಎಷ್ಟಾಗತ್ಯವೋ ನಮ್ಮ ತತ್ವಗಳು ಒಳ್ಳೆಯ ಪರಿಣಾಮ ಬೀರಲು ಸಂಘಟನೆಯನ್ನು ಅಷ್ಟೇ ಮಹತ್ವದ್ದಾಗಿದೆ. ನಾವು ಒಂದು ಭವ್ಯವಾದ ಸಂಘಶಕ್ತಿಯನ್ನು ನಿರ್ಮಿಸಲು ನಮ್ಮ ದಲಿತರ ಒಂದು ವ್ಯಾಪಕ ಸಂಸ್ಥೆಯನ್ನು ನಿರ್ಮಿಸುವುದು ಅಗತ್ಯವಾಗಿದೆ ಎಂದು ನನಗನಿಸುತ್ತದೆ. ಈ ಸಂಸ್ಥೆಯ ವತಿಯಿಂದ ನಾವು 2 ಕೆಲಸಗಳನ್ನು ಮಾಡಬಹುದು. ಒಂದು, ಸಾರ್ವಜನಿಕ ಕೆಲಸಗಳಿಗಾಗಿ ಬೇಕಿರುವ ಹಣ ಒಟ್ಟು ಮಾಡುವುದು ಈ ಸಂಸ್ಥೆಯಿಂದ ಸಾಧ್ಯ. ಬಡವರ ಆಶೆಗಳು ಹುಟ್ಟಿದಲ್ಲೇ ಕಮರಿಕೊಳ್ಳುತ್ತವೆ ಅನ್ನುವ ಗಾದೆಯೊಂದು ಮರಾಠಿಯಲ್ಲಿದೆ.
ನಮ್ಮಂಥ ಬಡ ಸಮಾಜದಿಂದ ದೊಡ್ಡ ಕೆಲಸ ಸಾಧ್ಯವೇ ಅನ್ನುವುದು ಕೆಲವರ ಅನುಮಾನ. ಆದರೆ ಈ ಗಾದೆ ಕೇವಲ ವ್ಯಕ್ತಿಯೊಬ್ಬನಿಗೆ ಸಂಬಂಧಿಸಿದ್ದು, ಸಮಾಜಕ್ಕೆ ಸಂಬಂಧಿಸಿದ್ದಲ್ಲ ಎಂದು ನನಗನಿಸುತ್ತದೆ. ಹನಿ ಹನಿ ಕೂಡಿದರೆ ಹಳ್ಳ, ತೆನೆ ತೆನೆ ಕೂಡಿದರೆ ಬಳ್ಳ ಅನ್ನುವ ಇನ್ನೊಂದು ಗಾದೆಯನ್ನು ಎಲ್ಲರೂ ಕೇಳಿರಬಹುದು. ನಮ್ಮದು ಬಡ ಸಮಾಜವಾದರೂ ಸಂಖ್ಯೆಯಲ್ಲಿ ನಾವು ದೊಡ್ಡವರು. ನಮ್ಮಲ್ಲಿಯ 24 ಲಕ್ಷ ಜನರಲ್ಲಿ ಕೇವಲ 2 ಲಕ್ಷ ಜನರು ವರ್ಷಕ್ಕೆ 8 ಕೊಟ್ಟು ವರ್ಷಕ್ಕೆ 1 ಲಕ್ಷ ರೂಪಾಯಿ ಫಂಡ್ ಜಮಾ ಮಾಡಿದರೆ ನಮ್ಮ ಪ್ರಗತಿಯಾಗಲು ಹೆಚ್ಚು ದಿನ ಬೇಕಾಗಲಾರದು. ಆದರೆ ಇದಕ್ಕಾಗಿ ಒಂದು ಮಧ್ಯವರ್ತಿ ಸಂಸ್ಥೆ ಇರುವುದು ಅಗತ್ಯವಾಗಿದೆ. ಇಂಥ ಜವಾಬ್ದಾರಿತ ಸಂಸ್ಥೆಯಿಂದ ಹಣ ಯಾವತ್ತೂ ಕಲೆ ಹಾಕುವ ಕೆಲಸದ ಜೊತೆಗೆ ನಮ್ಮ ಉದ್ದೇಶವನ್ನು ಜನರ ಗಮನಕ್ಕೆ ತರುವುದು ಸುಲಭವಾಗುತ್ತದೆ. ಸದ್ಯದ ನಮ್ಮ ಪರಿಸ್ಥಿತಿ ಹೇಗಿದೆ ಎಂದರೆ, ಒಂದೆರಡು ಕೆಲಸ ಮಾಡಿದವರೆಗೆ ನಾವು ಪುಡಾರಿಗಳು ಅನಿಸಲು ಶುರುವಾಗಿ ನಮ್ಮ ಹೆಸರು ಎಲ್ಲರೆದುರು ಬರಬೇಕು ಅನಿಸಲು ಶುರುವಾಗಿ ಬಿಟ್ಟಿದೆ. ಅಷ್ಟೇ ಅಲ್ಲ, ಸಂಸ್ಥೆಯ ಪರವಾಗಿ ಕೆಲಸ ಮಾಡಿದರೆ ನಮ್ಮ ಹೆಸರು ಯಾರಿಗೂ ಗೊತ್ತಾಗುವುದಿಲ್ಲ ಅನ್ನೋ ಕಾರಣ ಸಂಸ್ಥೆಯ ಪರವಾಗಿ ಕೆಲಸ ಮಾಡಲು ಯಾರೂ ಮುಂದೆ ಬರುವುದಿಲ್ಲ. ಒಟ್ಟಾರೆ ನಮ್ಮದು ಗೊಂದಲದ ನಗರವಾಗಿ ಬಿಟ್ಟಿದೆ. ನೋಡಿದವರೆಲ್ಲ ತಮ್ಮ ಹೆಸರು ಜನರೆದುರು ಬರಲು ಯಾವುದಾದರೂ ಸಾಕ್ಷಿಯನ್ನು ತೋರಿಸುತ್ತಾ ಓಡಾಡುತ್ತಿರುತ್ತಾರೆ. ಎರಡನೇದಾಗಿ, ನಾವು ಈ ದೇಶದ ವಾಸಿಗಳು. ನಮ್ಮ ಮೇಲೆ ಸಾಕಷ್ಟು ಅನ್ಯಾಯಗಳಾಗುತ್ತವೆ. ನಾವೇನು ಅಲ್ಪಸಂಖ್ಯಾತರಲ್ಲ. ಆದರೂ ಸರ್ಕಾರ ನಮ್ಮ ಯಾವುದೇ ಮಾತು ಕೇಳುತ್ತಿಲ್ಲ. ಅವರು ಮನಸ್ಸು ಮಾಡಿದರೆ ನಮ್ಮ ಬಗ್ಗೆ ಕೇವಲ ಕನಿಕರ ಪಟ್ಟು ಒಂದು ತುಂಡು ರೊಟ್ಟಿ ನಮ್ಮೆದುರು ಬಿಸಾಕ್ಯಾರು. ನಮ್ಮ ಹಕ್ಕುಗಳನ್ನು ಕೇಳಲು ನಾವು ಲಾಯಕ್ಕಿಲ್ಲದವರಾಗಿ ಬಿಟ್ಟಿದ್ದೇವೆ. ನಮ್ಮನ್ನು ಇಷ್ಟು ನಿಕೃಷ್ಟರನ್ನಾಗಿ ಮಾಡಿ ಆ ಮುಸಲ್ಮಾನರನ್ನು ಎಷ್ಟು ಪ್ರೀತಿಸುತ್ತಿದ್ದಾರೆ. ಇದಕ್ಕೆ ಕಾರಣ ಅವರ ಸಂಘಶಕ್ತಿ ಹಾಗೂ ಅವರ ಸಂಸ್ಥೆಗಳು. ನಮ್ಮಲ್ಲೂ ಇಂಥ ಸಂಸ್ಥೆಗಳಿದ್ದರೆ ಅದು ನಮ್ಮಲ್ಲಿ ಕೆಲಸಕ್ಕೆ ಬಾರದ ಪುಢಾರಿಗಳನ್ನು ಕಿತ್ತೊಗೆದು ನಮ್ಮ ಜನರನ್ನು ಒಟ್ಟುಗೂಡಿಸಿ ನಮಗಾಗುತ್ತಿರುವ ಅನ್ಯಾಯವನ್ನು ನಿಲ್ಲಿಸಲು ಸಾಧ್ಯವಾಗುತ್ತಿತ್ತು. ಕೇವಲ ಅಸ್ಪೃಶ್ಯತೆಯ ವಿರುದ್ಧ ತಕರಾರು ಮಾಡದೆ ಈ ಸಂಸ್ಥೆಯು ಹಣ ಕೂಡಿಟ್ಟು ನಮ್ಮ ದಲಿತರ ಆಂತರಿಕ ಸುಧಾರಣೆ ಮಾಡಲು ಆರಂಭಿಸಬೇಕು. ಇಂದು ಹಿಂದೂ ಸಮಾಜದಲ್ಲಿ ಜಾತಿ ಭೇದದ ಜೊತೆಗೆ ಗುಣಭೇದವೂ ಇದೆ. ಜಾತಿ ಭೇದ ಕೊನೆಗೊಂಡರೂ ಗುಣಭೇದ ಹಾಗೇ ಉಳಿಯಲಿದೆ. ಇಂದು ಎಲ್ಲ ಅಸ್ಪೃಶ್ಯರನ್ನು ಬ್ರಾಹ್ಮಣರೆಂದು ಕರೆದರೂ ಇವರಲ್ಲೊಬ್ಬರಿಗೂ ಪರಾಂಜಪೆಯವರ ಜೊತೆಗೆ ಕುಳಿತುಕೊಳ್ಳುವ ಯೋಗ್ಯತೆ ಇಲ್ಲ. ಏಕೆಂದರೆ ಜಾತಿ ಭೇದ ಕೊನೆಗೊಂಡರೂ ಗುಣಭೇದ ಆಗಿದೆ. ಎಲ್ಲ ಜಾತಿಗಳಲ್ಲಿ ಗುಣದವರಾಗಿದ್ದರೆ ಒಂದೇ ಜಾತಿಯ ವರ್ಚಸ್ಸಿನವರು ಒಪ್ಪಿಕೊಳ್ಳುತ್ತಿರಲಿಲ್ಲ. ಗುಣಭೇದ ಇರದೇ ಇದ್ದಿದ್ದರೆ ಜಾತಿ ಭೇದ ಯಾವತ್ತೋ ನಷ್ಟವಾಗುತ್ತಿತ್ತು ಎಂದು ನನಗೆ ಎಷ್ಟೋ ಸಲ ಅನಿಸಿದ್ದಿದೆ. ಉಳಿದೆಲ್ಲರೂ ನಮ್ಮ ಜಾತಿಗಿಂತ ಶ್ರೇಷ್ಠರಾಗಿರುವಂತೆ ವ್ಯಾವಹಾರಿಕ ಗುಣಗಳಿಂದಲೂ ಶ್ರೇಷ್ಠರಾಗಿದ್ದಾರೆ. ಹಾಗಾಗಿ ನಾವು ನಮ್ಮ ಜನರಲ್ಲಿ ವ್ಯಾವಹಾರಿಕ ಗುಣಗಳನ್ನು ಬೆಳೆಸಲು ಪ್ರಯತ್ನಿಸುತ್ತಿರಬೇಕು. ನಮ್ಮಲ್ಲಿ ಕೆಲವು ಜನರಿಗೆ ಜಾತಿ ಭೇದದಿಂದ ದಂಗೆಗಳಾಗುತ್ತಿಲ್ಲ ಹಾಗೂ ನಮ್ಮ ಮೇಲಾಗುತ್ತಿರುವ ಅನ್ಯಾಯ ದೂರ ಮಾಡಲು ಅವರು ಪ್ರಯತ್ನಿಸುತ್ತಿಲ್ಲ ಅನ್ನೋದರ ಬಗ್ಗೆ ಆಶ್ಚರ್ಯವಾಗುತ್ತದೆ. ಆದರೆ ಅದರಲ್ಲಿ ಆಶ್ಚರ್ಯ ಪಾಡುವಂಥದ್ದೇನಿಲ್ಲ. ನಿಮ್ಮಿಂದ ಇದೆಲ್ಲ ಸಾಧ್ಯವಿಲ್ಲ ಅನ್ನುವ ಆವೇಶದ ಮಾತುಗಳನ್ನು ಕೇಳಿ ಸಿಟ್ಟು ಬರುತ್ತಿಲ್ಲವೆಂದರೆ ಅವರ ಮೇಲಾಗುತ್ತಿರುವ ಅನ್ಯಾಯದ ಬಗ್ಗೆ ಅವರಿಗೆ ಅರಿವಿಲ್ಲ. ಒಂದು ಹುದ್ದೆಗಾಗಿ ಒಬ್ಬ ಮನುಷ್ಯ ಯೋಗ್ಯನಾಗಿದ್ದರೂ ಜಾತಿ ಭೇದ ಅವನು ಆ ಹುದ್ದೆ ಪಡೆಯುವುದಕ್ಕೆ ಅಡ್ಡ ಬರುತ್ತಿದೆ ಅನ್ನುವುದವನಿಗೆ ಅರ್ಥವಾದರೆ ಆತ ತಂತಾನೆ ನಮ್ಮ ಚಳುವಳಿಯ ದಾರಿ ಹಿಡಿಯುತ್ತಾನೆ ಹಾಗೂ ಅದನ್ನು ಪುರಸ್ಕರಿಸುತ್ತಾನೆ. ಆದರೆ ಆ ಹುದ್ದೆಗೆ ಯೋಗ್ಯತೆ ಇರದವನಿಗೆ ಜಾತಿ ಭೇದದ ಉಗ್ರ ಸ್ವರೂಪ ಹೇಗೆ ಅರ್ಥವಾದಿತ್ತು? ಜಾತಿ ಭೇದ ಇದ್ದರೂ ತೊಲಗಿದರೂ ತನ್ನ ಸ್ಥಾನವನ್ನು ಬದಲಿಸಲಾರದು. ಹಾಗಾಗಿ ನಾವು ನಮ್ಮ ಜನರ ಯೋಗ್ಯತೆಯನ್ನು ಹೆಚ್ಚಿಸುವಲ್ಲಿ ಪ್ರಯತ್ನಿಸಬೇಕು. ಗುಣಗಳಲ್ಲಿ ಸಮಾನತೆ ಬಂದರೆ ಜಾತಿ ಭೇದಗಳಲ್ಲಿರುವ ಅಸ್ಪೃಶ್ಯತೆ ಹೆಚ್ಚು ದಿನ ಉಳಿಯಲಾರದು. ಈ ರೀತಿ ನಮ್ಮ ಸಮಾಜ ಸಿದ್ಧವಾಗಬೇಕು. ನಮಗೆ ಬೇಕಿರುವಂತಹ ಸಾಮಾಜಿಕ ಇಲ್ಲವೇ ರಾಜಕೀಯ ಪರಿಸ್ಥಿತಿಯನ್ನು ನಾವು ಸ್ವಲ್ಪ ಸಮಯದಲ್ಲೇ ಸುಧಾರಿಸಬಹುದು. ನನ್ನ ಮಾತು ನಿಮಗೆ ಮಕ್ಕಳಾಟ ಅನಿಸಬಹುದು, ಆದರೆ ಇದರಲ್ಲಿ ಸಾಕಷ್ಟು ಅರ್ಥವಿದೆ ಎಂದು ನನಗೆ ಗೊತ್ತು. ದೇಶಕ್ಕಾಗಿ ಇದು ಸಂಕಟದ ಸಮಯ. 1917ರಲ್ಲಿ ಸ್ವಾತಂತ್ರ್ಯದ ಅಡಿಪಾಯ ಹಾಕಿದಾಗಿನಿಂದ ದೇಶದಲ್ಲಿ 3 ಗುಂಪುಗಳಾಗಿವೆ. ಒಂದು ಯುರೋಪಿಯನ್ನರ ಗುಂಪು, ಮುಸಲ್ಮಾನರ ಗುಂಪು, 3 ಹಿಂದೂಗಳ ಗುಂಪು. 1917ರ ಮೊದಲು ಹಿಂದೂಗಳಿಗೂ ಮುಸಲ್ಮಾನರಿಗೂ ಸ್ವಲ್ಪವೂ ಆಗಿ ಬರುತ್ತಿರಲಿಲ್ಲ. ಆದರೆ ಈಗ ಇಬ್ಬರ ನಡುವೆ ಅದೆಷ್ಟು ಗಾಢವಾದ ಗೆಳೆತನವಿದೆಂದರೆ ಇಬ್ಬರು ಒಟ್ಟಿಗೆ ಸೇರಿ ಸ್ವಾತಂತ್ರ್ಯದ ಮೊದಲನೆಯ ಕಂತನ್ನು ಬ್ರಿಟಿಷರಿಂದ ಪಡೆದುಕೊಂಡಿದ್ದಾರೆ. ಆದರೆ ಪಾಲು ಮಾಡುವಾಗ ಸ್ವಂತ ಅಣ್ಣ ತಮ್ಮಂದಿರಲ್ಲೂ ದೊಡ್ಡ ಜಗಳಗಳಾಗಿವೆ ಅನ್ನೋದು ನೆನಪಿರಬೇಕು. ಸ್ವಾತಂತ್ರ್ಯ ಕೇಳೋದು ದೊಡ್ಡ ಮಾತಲ್ಲ. ಒಂದು ಪಕ್ಷ ಸ್ವಾತಂತ್ರ್ಯ ಸಿಕ್ಕರೆ ದೊಡ್ಡ ಪಾಲು ಯಾರ ಪಕ್ಷಕ್ಕೆ ಬರುತ್ತದೆ ಅನ್ನುವ ದೊಡ್ಡ ಪ್ರಶ್ನೆ ಎಲ್ಲರೆದುರು ಇದೆ. ಯಾರ ಜನಸಂಖ್ಯೆ ಹೆಚ್ಚಿದೆಯೋ ಅವರಿಗೆ ಹೆಚ್ಚಿನ ಪಾಲು ಸಿಗುತ್ತದೆ ಅನ್ನುವುದೇ ಈ ಪ್ರಶ್ನೆಗೆ ಉತ್ತರ. ಮುಸಲ್ಮಾನರಿಗೆ ತಮ್ಮ ಸಂಖ್ಯೆ ಹೆಚ್ಚಿರಬೇಕನಿಸುವುದು ಸಹಜ. ಹಾಗೆ ಹಿಂದೂಗಳಿಗೆ ತಮ್ಮಲ್ಲಿರುವ ಸಂಖ್ಯೆ ಕಡಿಮೆಯಾಗಬಾರದು ಎಂದೆನಿಸುವುದು ಅಷ್ಟೇ ಸಹಜ. ಇಬ್ಬರಿಗೂ ನಮ್ಮ ಮೇಲೆ ಕಣ್ಣಿದೆ. ನಾವಿಲ್ಲದೆ ಮುಸಲ್ಮಾನರಿಗೆ ಗೆಲುವಿಲ್ಲ, ನಾವಿಲ್ಲದೆ ಹಿಂದೂಗಳಿಗೆ ಗತಿಯಿಲ್ಲ. ನಾವಿಂದು ಹಿಂದೂಗಳಾಗಿ ಉಳಿದರೆ ಮಾತ್ರ
ಈ ಆರ್ಯ ಧರ್ಮದ ಸಂಸ್ಕೃತಿ ಈ ದೇಶದಲ್ಲಿ ನೆಲೆಸಲಿದೆ. ಒಂದು ಪಕ್ಷ ನಾವು ಮುಸಲ್ಮಾನರಾಗಿ ಪರಿವರ್ತಿತರಾದರೆ ಈ ದೇಶದ ಯವನ ಸಂಸ್ಕೃತಿಯ ಪ್ರಾಬಲ್ಯ ಮೆರೆಯಲಿದೆ ಅನ್ನೋದು ಹಿಂದೂ ಹಾಗೂ ಮುಸಲ್ಮಾನರಿಬ್ಬರಿಗೂ ಚೆನ್ನಾಗಿ ಗೊತ್ತು. ಆಗಿಲ್ಲದಿದ್ದರೆ ವೈಕೋಮ್ನಲ್ಲಿ ಬ್ರಾಹ್ಮಣರು ಶೂದ್ರರಿಗಾಗಿ ಸತ್ಯಾಗ್ರಹ ಮಾಡಲು ಸಿದ್ಧರಾಗುತ್ತಿರಲಿಲ್ಲ. ಇಲ್ಲವೇ ಮುಸಲ್ಮಾನರು 1 ಕೋಟಿ ರೂಪಾಯಿ ಖರ್ಚು ಮಾಡಿ ನಮಗೆ ತಮ್ಮ ದೀಕ್ಷೆ ಕೊಡಲು ಸಿದ್ಧರಾಗುತ್ತಿರಲಿಲ್ಲ. ನಾವಿಂದು ತೀರಾ ಕೆಳದರ್ಜೆಯಲ್ಲಿದ್ದರೂ ಈ ಹಿಂದೂ ಮುಸಲ್ಮಾನ ಸಂಸ್ಕೃತಿಯ ಸಂಗ್ರಾಮದಲ್ಲಿ ನಮ್ಮ ಕುಮ್ಮಕ್ಕು ನಮ್ಮ ಸಂಖ್ಯೆಗಿಂತಲೂ ಹೆಚ್ಚಿದೆ ಹಾಗೂ ಮಹತ್ವದ್ದಾಗಿದೆ. ಹಾಗಾಗಿ ನಾವು ನಮ್ಮ ಸಂಘಶಕ್ತಿಯನ್ನು ಹುಟ್ಟಾಕಿದರೆ ನಾವು ಕೇಳಿದ್ದೆಲ್ಲ ನಮಗೆ ಸಿಗುವ ಸಾಧ್ಯತೆಗಳಿವೆ. ಅಸ್ಪೃಶ್ಯತೆಯನ್ನು ತೊಲಗಿಸಿ ಎಂದು ಹೇಳಿದಾಗ ಈ 20ನೇ ಶತಮಾನದಲ್ಲೂ ಧೂಳು ತಿನ್ನುತ್ತಾ ಬಿದ್ದಿರುವ ಪುರಾಣ ನೋಡಿ ಅದರಲ್ಲಿ ಬರೆದಂತೆ ಮಾಡುತ್ತೇವೆ ಅನ್ನುವ ಹಿಂದೂಗಳು ಈ ಯುದ್ಧ ಗೆಲ್ಲಲು ಪುರಾಣವನ್ನು ಸುಟ್ಟು ನಮ್ಮನ್ನು ತಮ್ಮಲ್ಲಿ ಸೇರಿಸಿಕೊಳ್ಳುತ್ತಾರೆ ಅನ್ನುವುದರಲ್ಲಿ ಅನುಮಾನವೇ ಇಲ್ಲ. ಸಮಯವೇ ಆಗಿದೆ. ಅವರದನ್ನು ಮಾಡಲೇಬೇಕಿದೆ. ಬೇರೆ ಉಪಾಯವಿಲ್ಲ. ನಮ್ಮ ಸಮಾಜವೆಂದು ಎಲ್ಲ ರೀತಿಯಿಂದಲೂ ಹಿಂದುಳಿದಿದೆ. ಆರ್ಥಿಕವಾಗಿ ಹಿಂದುಳಿದಿದೆ, ಮನೋಧೈರ್ಯವಿಲ್ಲದೆ ಹಿಂದುಳಿದಿದೆ, ರಾಜಕೀಯ, ಸಾಮಾಜಿಕ ಹಾಗೂ ಧಾರ್ಮಿಕ ಅಸಮಾನತೆ ಹಾಗೂ ಅನ್ಯಾಯದಿಂದಾಗಿ ಬಹಳ ತೊಂದರೆ ಅನುಭವಿಸುತ್ತಿರುವವರಿಗೆ, ನಿಗೂಢವಾದ ಅಜ್ಞಾನ ಸುತ್ತಿಕೊಂಡಿರುವವರಿಗೆ, ವಿಪತ್ತುಗಳಿಂದುಂಟಾಗುವ ಯಾತನೆ ಅನುಭವಿಸುತ್ತಿರುವವರಿಗೆ ಹಾಗೂ ಆ ಯಾತನೆಗೆ ಪರಿಹಾರವೇನು ಅನ್ನುವುದು ಕಾಣದಾಗಿರುವವರ ಗತಿಯೇನಾಗಬಹುದು ಅನ್ನೋದು ಹೇಳಲು ಸಾಧ್ಯ. ಈ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವವರು, ಕರ್ತವ್ಯ ಬುದ್ಧಿ, ಪರೋಪಕಾರ ಬುದ್ಧಿ ಇರುವವರು ಸಮಾಜ ಸುಧಾರಣೆಗಾಗಿ ಹಗಲು ರಾತ್ರಿ ಶ್ರಮ ಪಡಬೇಕಾಗಿದೆ. ಇದೆಲ್ಲವನ್ನು ಅರ್ಥ ಮಾಡಿಕೊಂಡು ಇಂಥ ಜನ ಸುಮ್ಮನಿದ್ದರೆ ದುರಂತ ಸ್ಥಿತಿಯಲ್ಲಿರುವ ತಮ್ಮ ಬಾಂಧವರನ್ನು ಇನ್ನೂ ದುರಂತ ಸ್ಥಿತಿಗೆ ತಳ್ಳುವ ಪಾಪ ಇವರಿಗೆ ತಟ್ಟಲಿದೆ. ಹಾಗಾಗಿ ಸುಶಿಕ್ಷಿತ ಬಾಂಧವರೇ, ನಿಮ್ಮ ಬಾಂಧವರಿಂದ ಹಾಗೂ ಉಳಿದ ಜನರಿಂದ ಒಳ್ಳೆಯರೆನಿಸಿಕೊಳ್ಳಬೇಕಾದರೆ ನಿಮ್ಮ ಇಂದಿನ ಪರಿಸ್ಥಿತಿಯನ್ನು ಸುಧಾರಿಸಿ ನಿಮ್ಮ ಬಾಂಧವರ ಹಾಗೂ ಮಕ್ಕಳ ಪರಿಸ್ಥಿತಿ ಇನ್ನೂ ಹದಗೆಡದಿರಲು ಹಾಗೂ ನಮ್ಮ ಜನರ ಬುದ್ಧಿ, ಕೀರ್ತಿ ಹಾಗೂ ಪರಿಸ್ಥಿತಿಯನ್ನು ಹದಗೆಡಿಸಿರುವ ದುರಾಚಾರರ ನಿರ್ಮೂಲನೆ ಮಾಡುವುದು ನಿಮ್ಮ ಕರ್ತವ್ಯವಾಗಿದೆ ಹಾಗೂ ನೀವು ಆ ಕರ್ತವ್ಯವನ್ನು ನಿಭಾಯಿಸಲೇಬೇಕೆಂದು ಹೇಳುತ್ತಾ ನಾನು ನನ್ನ 4 ಮಾತುಗಳನ್ನು ಮುಗಿಸುತ್ತೇನೆ. ಇದು ಸೋಲಾಪುರ ಜಿಲ್ಲೆಯ ಬಾರ್ಶಿಯಲ್ಲಿ ಮುಂಬೈ ಪ್ರಾಂತ್ಯ ಬಹಿಷ್ಕೃತ ಪರಿಷತ್ತು ಮೇ 1924ರಲ್ಲಿ ಆಯೋಜಿಸಲಾಗಿದ್ದ ಬ್ಯಾರಿಸ್ಟರ್ ಅಂಬೇಡ್ಕರ್ ಅವರ ಮಾಡಿದ ಭಾಷಣ. ಎಲ್ಲರಿಗೂ ನಮಸ್ಕಾರ.